ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್, ಮಾರ್ಚ್ ಮಂತ್ ಮೊದಲನೇ ವಾರದ ರೀಡಿಂಗ್. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಇಲ್ಲಿ 2 ಕಾರ್ಡ್ಸ್ ಇದೆ. ಒಂದು ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ಒಂದು ನಂಬರ್ನ ಚಾಯ್ಸ್ ಮಾಡ್ಕೊಳ್ಳಿ. Pile number 1, amethyst. Pile number 2, rose quartz. ಎಸ್, ಈ ಒಂದು ನಂಬರ್ನ ಚಾಯ್ಸ್ ಮಾಡಿದ್ದೀರಾ. ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಎಸ್, ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನ ನೋಡೋಣ. ಎಸ್, ಫೈಲ್ ನಂಬರ್ 1, ಈ ಒಂದು ವಾರದಲ್ಲಿ ತಾಯಿ ಲಕ್ಷ್ಮೀ ದೇವಿಗೆ ನೀವು ತಾವರೆ ಹೂವನ್ನು ಅರ್ಪಣೆ ಮಾಡೋದ್ರಿಂದ, ಅದರಿಂದ ಅಲಂಕಾರ ಮಾಡೋದ್ರಿಂದ, ಅಥವಾ ನಿಮ್ಮ ಮನೇಲೆ ತಾಯಿ ಲಕ್ಷ್ಮೀ ದೇವಿಯ ಏನಾದರೂ ವಿಗ್ರಹ ಇದ್ದರೆ ಅದಕ್ಕೆ ನೀವೇನಾದರೂ ಅಭಿಷೇಕ ಮಾಡಿಲ್ಲ ಅಂದರೆ ಅದನ್ನು ಒಂದು ನೀರಲ್ಲಿ ತೊಳೆದು ಅದಕ್ಕೆ ತಾವರೆ ಹೂವನ್ನು ಅರ್ಪಣೆ ಮಾಡೋದ್ರಿಂದ ನಿಮ್ಮ ಒಂದು ಪ್ರಾರ್ಥನೆ, ಮನಸ್ಸಲ್ಲಿ ಏನು ಬೇಡಿಕೆ ಇಟ್ಕೊಂಡಿದ್ದೀರಾ ಅದು ಈಡೇರ್ತಿದೆ ಒಂದು ವಾರದಲ್ಲಿ. ಸಡನ್ನಾಗಿ ಅಲ್ಲದೆ ಹೋದರೂ ಅದಕ್ಕೆ ನೀವೇನು ಪ್ರಯತ್ನ ಪಡ್ತಿದ್ದೀರಾ ಅದಕ್ಕೆ ದಾರಿಗಳು ಕೂಡ ಸಿಗ್ತಿದೆ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 1, ಹೊಸ ವ್ಯಕ್ತಿನ ನೀವು ಭೇಟಿ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಆ ವ್ಯಕ್ತಿಯಿಂದ ನಿಮ್ಮ ಬದುಕಲ್ಲಿ ಬಹಳಷ್ಟು ಬದಲಾವಣೆ ಇದೆ. ನಿಮ್ಮಿಂದ ಆ ವ್ಯಕ್ತಿಗೆ ಇನ್ನಷ್ಟು ಬದಲಾವಣೆ ಹೆಚ್ಚಾಗ್ತಿದೆ. ಹೆಚ್ಚಾಗಿ ಇಲ್ಲಿ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಕೂಡ ಈ ಒಂದು ವಾರದಲ್ಲಿ ಬರ್ತಿದ್ದಾರೆ. ಏನು ಅಡೆತಡೆಗಳು, ಅಬ್ಸ್ಟಿಕಲ್ಸ್ ಇದೆ ಅದೆಲ್ಲವೂ ನಿವಾರಣೆ ಆಗ್ತಿದೆ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಾರದಲ್ಲಿ. ಎಸ್, ನೀವೇನೋ ಸಂಕಲ್ಪ ಮಾಡಿದ್ದೀರಾ ಅನಿಸುತ್ತೆ ತಾಯಿ ಲಕ್ಷ್ಮೀ ದೇವಿಗೆ. ಖಂಡಿತ ನಿಮ್ಮ ಆಸೆ ಈಡೇರ್ತಿದೆ. ಪಾಲ್ ನಂಬರ್ 1, ಎಸ್, ಹೊಸ ಬದಲಾವಣೆನ ಆಗಲೇ ಹೇಳಿದಾಗೆ ಹೊಸ ವ್ಯಕ್ತಿ ನಿಮ್ಮ ಬದುಕಿಗೆ ಬರ್ತಿದ್ದಾರೆ. ಸ್ವಲ್ಪ ಡೌಟ್ ಇದೆ ನಿಮಗೆ, ವ್ಯಕ್ತಿ ನಿಮಗೆ ಲೈಫಿಗೆ ಸುಟ ಆಗ್ತಾರ, ನನ್ನ ಜೊತೆ ಇರ್ತಾರ ಅನ್ನೋ ಎಲ್ಲ ಕ್ವಶನ್ಸ್ಗೆ ಹೋಗ್ತಾ ನಿಮಗೆ ಇನ್ನಷ್ಟು ವಿಚಾರಗಳು ತಿಳಿತಿದೆ. ಪೈಲ್ ನಂಬರ್ 1, ಹಾಗೆ ಹೆಚ್ಚಾಗಿ ತುಂಬ ಆತರ ಮಾಡ್ಕೋತಿದ್ದೀರಾ, ಅರಿಬರಿ ಮಾಡ್ಕೋತಿದ್ದೀರಾ. ಕೆಲವು ನಿರ್ಧಾರಗಳ ವಿಚಾರವಾಗಿ ತಗೊಳ್ಳಿಕ್ಕೆ ಏನು ಸ್ಟೆಪ್ಸ್ನ ತಗೋತಿದ್ದೀರಾ, ಏನು ನಿರ್ಧಾರಗಳನ್ನ ನೀವು ತಗೋತಿದ್ದೀರಾ, ಏನು ಹೆಜ್ಜೆ ಇಡ್ತಿದ್ದೀರಾ, ಕೆಲವು ಕೆಲಸಗಳು ಮಾಡಲಿಕ್ಕೆ ತುಂಬ ಗಡಿಬಿಡಿ ಮಾಡ್ಕೋಬೇಡಿ. ಖಂಡಿತ ಅದರಿಂದ ನಿಮಗೆ ಏನು ಡಿಸ್ಟರ್ಬೆನ್ಸ್ ಆಗ್ತಿದೆಯಾ, ಅಥವಾ ಈ ಕೆಲಸ ಮಾಡಿಬಿಡ್ಬೇಕು, ಇದು ಮಾಡಿಬಿಡ್ಬೇಕು ಅನ್ನೋ ಒಂದು ಗಡಿಬಿಡಿಯಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಒಂದು ವಾರ ಸ್ವಲ್ಪ ಹೆಚ್ಚಾಗಿ ಆ ರೀತಿ ಆಗ್ತಿದೆ ನಮಗೆ. ನಿಮ್ಮ ಸುತ್ತ ಇರೋ ಜನಗಳು ಬೇಗ ಫಾಸ್ಟಾಗಿ ಎಲ್ಲವನ್ನು ಕೆಲಸ ಮಾಡ್ತಿದ್ದಾರೆ ನಿಮ್ಮ ಕೆಲಸದ ಸರೌಂಡಿಂಗಲ್ಲಿ. ಬಟ್ ನಿಮ್ಗೆ ಅಲ್ಲಿ ಮಾಡೋಕ್ಕಾಗ್ತಿಲ್ಲ, ಅಥವಾ ನಿಮ್ಮ ಫ್ಯಾಮಿಲಿಲಿ ಹೋದ ವಾರ ತುಂಬ ಚೆನ್ನಾಗಿ ಎಲ್ಲ ಮಾಡಿಬಿಟ್ಟೆ ಈ ವಾರ ಯಾಕೋ ಆಗ್ತಿಲ್ವಲ್ಲ ಅಂದ್ಕೋಬೇಡಿ. ಖಂಡಿತ ಈ ಒಂದು ವಾರ ನಿಮಗೆ ತುಂಬಾ ಒಂದು ಬ್ರೇಕ್ ಕೊಡ್ತಿದೆ, ಒಂದು ಸ್ಟ್ರೆಸ್ಸಿಂದ ಹೊರಗಡೆ ಕರ್ಕೊಂಡು ಬರ್ತಿದೆ, ಎಂಜಾಯ್ಮೆಂಟ್ ಆಗ್ತಿದೆ, ಒಂದು ಹೊಸ ಸುದ್ದಿನ ಕೇಳುವಂಥ ಅವಕಾಶ ಈ ಒಂದು ವಾರದಲ್ಲಿ ಪೈಲ್ ನಂಬರ್ 1 ಇದೆ. ನೀವು ಎಂಜಾಯ್ ಮಾಡುವಂತಹ ವಾರ ಅಂತ ಹೇಳ್ಬೋದು. ನಿಮ್ಮ ಮನಸ್ಸಿಗೆ ಇಷ್ಟ ಆಗುವ ವ್ಯಕ್ತಿನ ಕೂಡ ನೀವು ಭೇಟಿ ಮಾಡ್ತಿದ್ದೀರಾ. ಎಸ್, ಹೊಸ ಒಂದು ಬದಲಾವಣೆಗೆ ಆ್ಯಕ್ಷನ್ ತಗೋತಿದ್ದೀರಾ. ಆ್ಯಂಡ್ ನಿಮಗೆ ಓಪ್ ಇದೆ, ನೀವು ಮಾಡ್ತಿರೋ ಕೆಲಸದಲ್ಲಿ ಓಪ್ ಇದೆ. ಏನಾದರೂ ನೀವು ಲೆಟರ್ಸ್ನ ಬರೆದು ನಿಮ್ಮ ಡೈರಿಯಲ್ಲಿ ಬರೆದಿರ್ಬೋದು, ಅಥವಾ ಲೆಟರ್ನ ಬರೆದು ನೀವು ಜಾರ್ನಲ್ಲಿ ಹಾಕಿರ್ಬೋದು. ಅದೇನಾದರೂ ನೀವು ಈ ಒಂದು ವಾರದಲ್ಲಿ ಓಪನ್ ಮಾಡ್ತಿರ್ಬೋದು. ನೀವು ಅಂದ್ಕೊಂಡಿರೋ ವಿಶ್ ಫುಲ್ಫಿಲ್ಮೆಂಟ್ ಆಗಿದೆ ಅಂತ ನೀವೇನಾದರೂ ಬರೆದಿರೋ ಲೆಟರ್ಸ್ನ ನೀವು ವಾಚ್ ಮಾಡ್ತಿರ್ಬೋದು. ತುಂಬ ವಿಚಾರಗಳು ಅರ್ಥ ಆಗಿದೆ, ಇನ್ನು ಕೆಲವು ವಿಚಾರಗಳು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕಾಗಿದೆ. ಎಸ್, ಫೈಲ್ ನಂಬರ್ 1, ಯಾವ ವಿಚಾರಕ್ಕೆ ಆ್ಯಕ್ಷನ್ ತಗೋತಿದ್ದೀರಾ ಅದು ನಿಮ್ಮ ಸ್ವಂತ ನಿರ್ಧಾರನೇ ಆಗಿರಲಿ. ಹಾಗೆ ಆ ನಿರ್ಧಾರದಲ್ಲಿ ಯಾವುದೇ ವ್ಯಕ್ತಿಗಳ ಒಂದು ಮಾತುಗಳು ನಿಮಗೆ ಅಬ್ಸ್ಟಿಕಲ್ಸ್ ಅನ್ನಿಸ್ಬೋದು, ಡಿಸ್ಟರ್ಬೆನ್ಸ್ ಅನ್ನಿಸ್ಬೋದು, ಮನಸ್ಸಿಗೆ ಕಸಿಬೇಸೆ ಅನ್ನಿಸ್ಬಹುದು. ಹೆಚ್ಚಾಗಿ ನೀವು ಡಿಸ್ಟರ್ಬ್ ಆಗಬಾರ್ದು. ಕೆಲವು ನಿರ್ಧಾರಗಳಲ್ಲಿ ನೀವು ತಗೊಳ್ತಾ ಇರೋ ನಿರ್ಧಾರಗಳಲ್ಲಿ ಇದನ್ನು ಮಾಡಲ ಅದನ್ನು ಮಾಡಲ ಅನ್ನೋದಕ್ಕಿಂತ ಅದು ತಪ್ಪಾಗಲಿ ಸರಿಯಾಗಲಿ ಆ ವಿಚಾರದಲ್ಲಿ ನೀವು ಮುಂದೆ ಹೋಗಿ. ಖಂಡಿತ ಇಟ್ಸ್
ಒಂದೊಳ್ಳೆ ನಿರ್ಧಾರ ತಗೋತಿದ್ದೀರಾ, ಒಂದೊಳ್ಳೆ ಬದಲಾವಣೆ ನಿಮ್ಮ ಲೈಫಲ್ಲಿ ಬರುತ್ತಿದೆ. ಹಾಗೆ ಹೆಚ್ಚಾಗಿ ಈ ಒಂದು ವಾರದಲ್ಲಿ ಹೆಚ್ಚು ಮೆಲೋಡಿ ಸಾಂಗ್ಸ್ನ ಕೇಳ್ತಿದ್ದೀರಾ, ಹೆಚ್ಚು ಆ್ಯಕ್ಟಿವ್ ಆಗಿದ್ದೀರಾ, ಹೆಚ್ಚು ತುಂಬ ಸಂತೋಷವಾಗಿದ್ದೀರಾ. ಹಾಗೆ ಹೆಚ್ಚು ಟ್ರೀಸ್ ಆಗಿರ್ಬೋದು, ಗಿಡಗಳನ್ನ ನೀವು ನಿಮ್ಮ ಮನೇಲಿ ಬೆಳೆಸ್ತಿರ್ಬೋದು ಅಥವಾ ಗಿಡ ನೆಡ್ತಿರಬಹುದು. ಇನ್ನೂ ಒಂದು ಹೊಸ ಕೆಲಸಗಳನ್ನ ಮಾಡಬೇಕು ಅಂತ ಮನಸ್ಸಿಗೆ ಅನಿಸಿದೆ ಫೈಲ್ ನಂಬರ್ 1ಗೆ, ಖಂಡಿತ ಮಾಡಿ. ಹಾಗೆ ಹೊಸ ಕೆಲಸದಲ್ಲಿ ಹೆಚ್ಚಾಗಿ ತೊಡಗ್ತಿದ್ದೀರಾ, ಹೆಚ್ಚಾಗಿ ಕಲಿತಿದ್ದೀರಾ, ಆ ಕೆಲಸನ ಕಲಿತು ಮಾಡಬೇಕು ಅನ್ನೋ ಆಸಕ್ತಿ ನಿಮಗೆ ಹೆಚ್ಚಾಗಿದೆ, ಖಂಡಿತ ಮಾಡಿ. ಹೆಚ್ಚಿನ ಒಂದು ನಿಮ್ಮ ಸುತ್ತ ಇರುವಂಥ ಪರಿಸರ, ಹೆಚ್ಚಿನ ಜನಗಳ ಒಂದು ಸಂಪರ್ಕದಿಂದ ನಿಮಗೆ ಇನ್ನಷ್ಟು ಹೊಸ ದಾರಿಗಳು ಕೂಡ ಸಿಗ್ತಿವೆ. ಹಾಗೆ ಇನ್ನಷ್ಟು ಹೊಸ ವಿಚಾರನ ತಿಳ್ಕೊಳ್ಳೋಕೆ ಅವಕಾಶ ಆಗ್ತಿದೆ, ತಿಳ್ಕೊಳ್ತಿದ್ದೀರಾ ಕೂಡ. ಇಷ್ಟು ದಿವಸ ಏನೋ ಒಂದು ರೀತಿ ಸ್ಟಕ್ ಅನ್ನಿಸ್ತಿತ್ತು, ಅಥವಾ ಆಸಕ್ತಿ ಇದ್ದರೂ ನೀವು ಅದನ್ನು ಮಾಡಲಾ ಬೇಡವಾ ಅನ್ನೋ ಚಂಚಲತೆ ಇತ್ತು, ಅಥವಾ ಇಂಟ್ರೆಸ್ಟ್ ಇಲ್ಲದೆ ಇರಬಹುದು. ಆ ಇಂಟ್ರೆಸ್ಟ್ ಈ ಒಂದು ವಾರದಲ್ಲಿ ಬರ್ತಿದೆ. ಹಾಗೆ ಈ ಒಂದು ವಾರದಲ್ಲಿ ನಿಮಗೆ ಹೊಸ ಜಾಬ್ ಆಫರ್ ಕೂಡ ಸಿಗ್ತಿದೆ. ಒಂದು ರೀತಿ ನಿಮ್ಮ ಮನೇನ ಬ್ಯಾಲೆನ್ಸಿಂಗ್ ಮಾಡ್ತಿದ್ದೀರಾ, ಹೆಚ್ಚಿನ ಜವಾಬ್ದಾರಿಯನ್ನು ತಗೋತಿದ್ದೀರಾ, ಒಳ್ಳೆ ನಿರ್ಧಾರಗಳನ್ನ ತಗೋತಿದ್ದೀರಾ. ಹಾಗೆ ನಿಮಗಿಷ್ಟ ಆಗಿರುವಂತಹ ವಸ್ತ್ರಗಳು, ಡ್ರೆಸ್ಸಸ್ನ ಪರ್ಚೇಸ್ ಮಾಡ್ತಿದ್ದೀರಾ, ಜ್ಯುವೆಲ್ರೀಸ್ನ ಪರ್ಚೇಸ್ ಮಾಡ್ತಿದ್ದೀರಾ, ಇಷ್ಟ ಆಗಿರೋ ಪರ್ಸನ್ನ ನಿಮ್ಮ ಲೈಫಿಗೆ ಚಾಯ್ಸ್ ಮಾಡ್ತಿದ್ದೀರಾ. ಇಲ್ಲಿ ಯಾರು ವಧುವರನ್ನ ಹುಡುಕ್ತಿದ್ದೀರಾ, ಸಿಂಗಲ್ಸ್ ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ನಿಮಗೆ ಇಷ್ಟ ಆಗುವಂತಹ, ನಿಮಗೆ ಸೂಟ್ ಆಗುವಂತಹ, ಜಾತಕ ಹೊಂದುವಂತಹ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹೆಚ್ಚಾಗಿ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ರೀತಿ ಭಯ ಇದೆ, ಆತಂಕ ಇದೆ. ಮುಂದೆ ನನ್ನ ಫ್ಯೂಚರ್ ಹೇಗಿರುತ್ತೆ, ನಾನು ಹೇಗಿರ್ತೀನಿ, ನಾನು ಏನು ಮಾಡ್ತೀನಿ, ಎಲ್ಲದ್ರ ಬಗ್ಗೆನೂ ತಿಳ್ಕೊಳ್ಬೇಕು ನಾನು. ಹಾಗೆ ನನ್ನ ಫ್ಯೂಚರ್ ಬಗ್ಗೆ ರೀಡ್ ಮಾಡೋವಂಥ ವ್ಯಕ್ತಿ ನಿಮ್ಗೆ ಸಿಗಬೇಕು, ಆಸ್ಟ್ರಾಲಜಿನ ಭೇಟಿ ಮಾಡಬೇಕು ಅಂತ ಖಂಡಿತ ನಿಮಗೆ ಮುಂದಿನ ದಿನಗಳಲ್ಲಿ ಈ ಒಂದು ವಾರದಲ್ಲಿ ಏನು ಯೋಚನೆ ಮಾಡ್ತಿದ್ದೀರಾ ಅದು ಮುಂದಿನ ವಾರಕ್ಕೆ ನಿಮಗೆ ಹೆಚ್ಚಿನ ಒಂದು ಕ್ಲಾರಿಟಿ ಸಿಗ್ತಿದೆ ಫಾರ್ ಪ್ಯಾನ್ ನಂಬರ್ 1. ಹಾಗೆ ನಿಮ್ಮ ಒಂದು ಮುಗುಳುನಗೆ ತುಂಬಾ ಕೆಲವು ವ್ಯಕ್ತಿಗಳಿಗೆ ತುಂಬಾ ನೀವು ತಗೊಳ್ಳೋ ನಿರ್ಧಾರಗಳು, ನಿಮ್ಮ ನಗು ತುಂಬ ಇಷ್ಟ ಆಗ್ತಿದೆ. ಎಲ್ಲರ ಮನಸ್ಸನ್ನು ಗೆಲ್ಲುವಂತಹ ವ್ಯಕ್ತಿ ನೀವು ಆಗ್ತಿದ್ದೀರಾ, ಇನ್ನಷ್ಟು ಗ್ರೋತ್ ಆಗ್ತಿದ್ದೀರಾ, ಇನ್ನಷ್ಟು ಒಳ್ಳೆ ಹೆಸರನ್ನು ಗಳಿಸ್ಲಿಕ್ಕೆ ಅವಕಾಶ ಸಿಗ್ತಿದೆ. ನಿಮ್ಮದೇ ಆದಂಥ ಒಂದು ಪ್ಲ್ಯಾಟ್ಫಾರ್ಮ್ನ ಓಪನ್ ಮಾಡ್ತಿದ್ದೀರಾ, ನಿಮ್ಮದೇ. ಇಷ್ಟು ದಿವಸ ನೀವು ನಿಮ್ಮ ತಂದೆ ತಾಯಿ ಹೇಳುವಂಥ ಮಾತುಗಳು, ಅವರ ಒಂದು ಆಶ್ರಯದಲ್ಲಿದ್ದರೆ ಇನ್ನು ಮುಂದೆ ನೀವು ಇನ್ನಷ್ಟು ಗ್ರೋತ್ ನೋಡ್ತಿದ್ದೀರಾ, ಅವರನ್ನು ನೀವು ನೋಡ್ಕೋತಿದ್ದೀರಾ. ನಿಮ್ಮ ಒಂದು ಅವರ ಒಂದು ಸಪೋರ್ಟ್ ನಿಮ್ಮ ಜೊತೆ ಇದೆ, ನಿಮ್ಮ ಒಂದು ಸಪೋರ್ಟ್ ಅವರ ಜೊತೆನೂ ಕೂಡ ಇದೆ. ಏನೋ ಒಂದು ಈ ಹಿಂದೆ ಮಿಸ್ಟೇಕ್ಸ್ ಆಗಿದ್ದ, ಆ ಮಿಸ್ಟೇಕ್ಸಿಂದ ನೀವು ಹೊರಗಡೆ ಬಂದಿದ್ದೀರಾ. ಮತ್ತೆ ಪುನಃ ಅದನ್ನು ನೆನೆಸ್ಕೊಳ್ಬೇಡಿ. ಆಗಿರುವಂಥ ಘಟನೆಗಳನ್ನ ಖಂಡಿತ ಮರೀಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ನಿಮಗೆ ಯಾರು ಮೋಸ ಮಾಡಿ ಹೋಗಿದ್ದಾರೆ, ಆ ವ್ಯಕ್ತಿ ಬಗ್ಗೆನೂ ತುಂಬ ಯೋಚನೆ ಮಾಡ್ತಿದ್ದೀರಾ ಡೀಪಾಗಿ. ನಾನು ಲೆಟ್ ಗೋ ಮಾಡಲಾ, ಅಥವಾ ವ್ಯಕ್ತಿಗೋಸ್ಕರ ಕಾಯಲ್ಲ, ಅಥವಾ ವ್ಯಕ್ತಿ ಬರ್ತಾರಾ, ಅಥವಾ ನಾನೇ ಏನಾದ್ರು ಮಿಸ್ಟೇಕ್ ಮಾಡಿದ್ನಾ, ಅಥವಾ ಅವರೇ ಮಿಸ್ಟೇಕ್ ಮಾಡಿದ್ರ ನನಗೆ ಸಾರಿ ಕೇಳಿಲ್ವಾ, ಈ ರೀತಿ ನಿಮ್ಮ ಮನಸ್ಸಲ್ಲಿ ಏನು ಕ್ವಶನ್ಸ್ ಇದೆ. ಖಂಡಿತ ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ರೆ ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗ್ತಿರ್ಲಿಲ್ಲ. ಹಾಗೆ ಯಾವುದಾದ್ರೂ ಕಾರಣಾಂತರದಿಂದ ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ರು, ತುಂಬ ಲಾಂಗ್ ಗ್ಯಾಪ್ ಆಗಿದ್ದರೆ ಖಂಡಿತ ಆ ವ್ಯಕ್ತಿ ನಿಮ್ಮನ್ನು ಇನ್ನೂ ಅರ್ಥ ಮಾಡ್ಕೊಳ್ಳೋಕೆ ಆಗಿಲ್ಲ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ ಅಂತ ಆಗಿರ್ಬೋದು ಪ್ಯಾನ್ ನಂಬರ್ 1. ಸೊ ನಿಮ್ಮ ಮನಸ್ಸಿಗೆ ಈ ಒಂದು ಮಾತುಗಳು ಬೇಜಾರಾಗ್ತಿದ್ರೆ, ಬಿಕಾಸ್ ನನಗೆ ಇಲ್ಲಿ ಏನು ಎನರ್ಜೀಸ್ ಬರ್ತಿದೆ ಅದನ್ನು ತಿಳಿಸ್ತಿದ್ದೀನಿ. ಹೆಚ್ಚಾಗಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳುವಂತಹ ರೈಟ್ ಪರ್ಸನ್ ನಿಮ್ಮ ಲೈಫಿಗೆ ಈಗ ಬರ್ತಿದ್ದಾರೆ, ಅವ್ರನ್ನ ಸ್ವಾಗತ ಮಾಡಿ. ಹಾಗೆ ಇಂದ ಆಗಿರೋ ಘಟನೆಗಳಿಂದ ಹೊರಗಡೆ ಬನ್ನಿ. ಹೆಚ್ಚಾಗಿ ನಿಮ್ಮ ಮನಸ್ಸು ಮೈಂಡ್ ಈ ಒಂದು ವಾರ ತುಂಬ ಕಾಮ್ ಆಗಿದೆ, ಹ್ಯಾಪಿ ಇದೆ. ನಿಮ್ಮಿಂದ ಇನ್ನಷ್ಟು ಜನಗಳಿಗೆ ಒಳ್ಳೆಯದಾಗ್ತಿದೆ, ನೀವು ಒಳ್ಳೆಯದನ್ನು ಮಾಡ್ತಿದ್ದೀರಾ, ಒಳ್ಳೆ ಕೆಲಸಗಳನ್ನ ನೀವು ಮಾಡ್ತಿದ್ದೀರಾ. ತುಂಬ ಮೆಡಿಟೇಷನ್ ಬಗ್ಗೆ ಆಸಕ್ತಿ ಮೂಡ್ತಿದೆ, ಹೆಚ್ಚು ಮೆಡಿಟೇಷನ್ ಬಗ್ಗೆ, ಹಾಗೆ ಮುದ್ರೆಗಳ ಬಗ್ಗೆ ಕಲಿತಿದ್ದೀರಾ, ಅದು ಕ್ಲಾಸಸ್ಗೆ ನೀವು ಜಾಯ್ನ್ ಆಗ್ತಿರ್ಬೋದು. ಅದರಿಂದ ನಿಮ್ಮ ಫ್ಯೂಚರ್ಗೆ ಇನ್ನೂ ಒಳ್ಳೆಯದಾಗ್ತಿದೆ, ನಿಮ್ಮಿಂದ ಇನ್ನಷ್ಟು ವ್ಯಕ್ತಿಗಳಿಗೂ ಕೂಡ ಒಳ್ಳೆಯದಾಗ್ತಿದೆ. ನಿಮಗೆ ಸಿಗ್ತಾ ಇರುವಂತಹ ಸೂಚನೆಗಳು ಗಮನ ಕೊಡಬೇಕಿದೆ ಪ್ಯಾಲ್ ನಂಬರ್ 1. ಏನು ನೀವು ನಿಮ್ಮ ಡ್ರೀಮ್ಸಲ್ಲಿ, ನಿಮ್ಮ ಮೆಡಿಟೇಷನಲ್ಲಿ ಏನಾದರೂ ನಿಮಗೆ ಸೂಚನೆಗಳು ಸಿಗ್ತಿದೆ ನೋಡಿ, ಆ ಒಂದು ಸೂಚನೆ ನಿಮಗೆ ಅರ್ಥ ಆಗದೆ ಇರ್ಬೋದು, ಅದು ನಿಮಗೆ ಇನ್ನಷ್ಟು ಸ್ವಲ್ಪ ತಡ ಆಗ್ಬೋದು ಅರ್ಥ ಮಾಡ್ಕೊಳ್ಳಿಕ್ಕೆ. ಬಟ್ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಧ್ಯಾನದ ಬಗ್ಗೆ ಗಮನ ಕೊಡಿ. ಹೆಚ್ಚಾಗಿ ನಿಮ್ಗೇನು ಸೂಚನೆ ಬಂದಿದೆಯಲ್ಲ ಅದನ್ನು ಇನ್ನೊಬ್ಬರ ಹತ್ರ ಶೇರ್ ಮಾಡದೆ ನೀವು ಒಂದು ಡೈರಿಯಲ್ಲಿ ಬರೆದಿಡಿ. ಖಂಡಿತ ಅದು ಮುಂದಿನ ದಿನಗಳಲ್ಲಿ ನಿಮಗೆ ಬಹಳಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ಸಿಗುತ್ತೆ. ಕೆಲವು ವಿಚಾರಗಳಲ್ಲಿ ತುಂಬ ತಾಳ್ಮೆಯಿಂದ ಇದ್ದೀರಾ, ಅಷ್ಟು ತಾಳ್ಮೆ ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಬಹಳಷ್ಟು
ಆನ್ಸರ್ಸ್ನ ತಂದುಕೊಡುತ್ತೆ. ನಿಮ್ಮ ಒಳ್ಳೆ ಒಂದು ಮಾತುಗಳು ಇನ್ನಷ್ಟು ಜನ ನೊಂದಿರೋ ವ್ಯಕ್ತಿಗಳಿಗೆ ದಾರಿನ ತಂದುಕೊಡುತ್ತೆ. ಸಂಗೀತ ಅಭ್ಯಾಸನ ಏನಾದರೂ ಅರ್ಧದಲ್ಲೇ ಡ್ರಾಪ್ ಮಾಡಿದರೆ, ನೀವು ಸಂಗೀತ ಕಲಿತು ಕೆಲವು ಕಾರಣಾಂತರಗಳಿಂದ ನೀವು ಹಾಡನ್ನು ಬಿಟ್ಟಿದ್ರೆ ಮತ್ತೆ ಪುನಃ ಹಾಡ್ತಿದ್ದೀರಾ, ನಿಮ್ಮ ಒಂದು ವಾಯ್ಸ್ನ ಕೆಲವು ವ್ಯಕ್ತಿಗಳು ಕೇಳಲಿಕ್ಕೆ ಬಯಸ್ತಿದ್ದಾರೆ. ಪ್ಯಾನ್ ನಂಬರ್ 1, ಯಾವುದೋ ಒಂದು ವಿಚಾರನ ಹುಡುಕ್ತಿದ್ದೀರಾ, ಮನಸ್ಸಿಂದ ತೆಗೆದಾಕ್ಬೇಕಿದೆ, ಅದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಅಥವಾ ಅದಕ್ಕೆ ಆನ್ಸರ್ನ ಹುಡುಕಿ ಬಿಡಲಾ ಅಥವಾ ಹಾಗೆ ಬಿಟ್ಬಿಡ್ಲಾ ಅನ್ನೋ ಒಂದು ಕ್ವಶನ್ ಇದೆ. ಖಂಡಿತ ಹೆಚ್ಚು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಅದಕ್ಕೆ ಸರಿಯಾದ ಸಮಯ ಬಂದಾಗ ಅದು ನಿಮ್ಮನ್ನು ಹುಡ್ಕೊಂಡು ಬಂದು ಉತ್ತರನ ಕೊಡಬಹುದು. ಪ್ಯಾನ್ ನಂಬರ್ 1, ಎಸ್. ಹೆಚ್ಚು ನಿಮ್ಮ ಸ್ಕಿನ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಎಲ್ಲಿ ನೀವು ಔಟ್ಸೈಡ್ ಊಟ ಮಾಡಿದ್ರೂ ಅದು ನಿಮಗೆ ಸ್ವಲ್ಪ ಸ್ಟಮಕ್ಕಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ತುಂಬಾ ಸ್ಟಮಕ್ ಪೇಯ್ನ್ ಆಗ್ಬೋದು. ಅದು ಬೇರೆ ರೀತಿಯಾದ ಜಂಕ್ ಫುಡ್ಸ್ ಇರ್ಬೋದು, ಎನಿಥಿಂಗ್. ಬಟ್ ಅದರಿಂದ ನಿಮ್ಮ ಒಂದು ಆರೋಗ್ಯಕ್ಕೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು. ಖಂಡಿತ ಔಟ್ಸೈಡ್ ಫುಡ್ಸ್ನ ಈ ಒಂದು ವಾರ ಅವಾಯ್ಡ್ ಮಾಡಿ. ಜಂಕ್ ಫುಡ್ಸ್ನ ಎಸ್ಪೆಷಲಿ ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ. ಪ್ಯಾನ್ ನಂಬರ್ 1, ನಿಮ್ಮ ವಸ್ತುಗಳ ಬಗ್ಗೆನೂ ಕೂಡ ಗಮನ ಇರಲಿ. ನಿಮ್ಮ ವಸ್ತುನ ಯಾರಾದರೂ ಧರಿಸಿ ವಾಪಸ್ ಕೊಟ್ಟ ಮೇಲೆ ಅದನ್ನು ಕ್ಲೆನ್ಸ್ ಮಾಡಿ ನೀವು ಮತ್ತೆ ಧಾರಣೆ ಮಾಡಿ ಅದನ್ನು ಹಾಕ್ಕೊಳ್ಳಿ. ಬಿಕಾಸ್ ಅವರ ಎನರ್ಜೀಸ್ ಅದರಲ್ಲಿ ಇರಬಹುದು. ಅದನ್ನು ನೀವು ನಿಮ್ಮ ಫ್ರೆಂಡೇ ಆಗಿರ್ಬೋದು, ನಿಮ್ಮ ವೆಲ್ವಿಷರೇ ಆಗಿರ್ಬೋದು, ನಿಮ್ಮ ಸಂಬಂಧಿಕರೇ ಆಗಿರ್ಬೋದು, ಎನಿವನ್ ಎಷ್ಟೇ ಕ್ಲೋಸ್ ಇದ್ದರೂ ಅವರ ಒಂದು ಎನರ್ಜೀಸ್ ಆ ವಸ್ತುವಲ್ಲಿ ಇರಬಹುದು. ಅದನ್ನು ಕ್ಲೆನ್ಸ್ ಮಾಡಿ ಹಾಕ್ಕೊಳ್ಳಿ. ಪ್ಯಾನ್ ನಂಬರ್ 1, ತುಂಬ ದಿವಸದಿಂದ ಯಾವುದಾದ್ರೂ ಜ್ಯುವೆಲ್ರಿ ಕಳೆದೋಗಿದ್ದು ನಿಮ್ಮ ಮನೆಯಲ್ಲೇ ಎಲ್ಲೋ ಇಟ್ಟು ಇನ್ನೆಲ್ಲೋ ಹುಡುಕ್ತುವಂಥದ್ದಾಗಿರ್ಬೋದು. ಈ ಒಂದು ವಾರದಲ್ಲಿ ಆ ಜ್ಯುವೆಲ್ರೀಸ್ ಕೂಡ ನಿಮಗೆ ಸಿಗ್ತಿದೆ. ರಾಧಾಕೃಷ್ಣರ ಆಶೀರ್ವಾದ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿದೆ, ನಿಮ್ಮ ಪ್ರೀತಿಯ ಜೀವನದಲ್ಲಿದೆ. ಹಾಗೆ ಏನೋ ಒಂದು ಆರಂಭ ಶುರುವಾಗ್ತಿದೆ ನಿಮ್ಮ ಲೈಫಲ್ಲಿ, ಹೊಸ ಆರಂಭ. ಹಾಗೆ ಆ ಆರಂಭ ನಿಮ್ಮ ಸಂತೋಷನ ಇನ್ನಷ್ಟು ಹೆಚ್ಚು ಮಾಡ್ತಿದೆ. ಹೆಚ್ಚಾಗಿ ನಿಮ್ಮ ತಂದೆ ತಾಯಿಯ ಆಶೀರ್ವಾದದ ಜೊತೆಗೆ, ನಿಮ್ಮ ಹಿರಿಯರ ಆಶೀರ್ವಾದದ ಜೊತೆಗೆ ನೀವು ನಂಬುವಂಥ ದೈವಶಕ್ತಿಯ ಆಶೀರ್ವಾದ ಹೆಚ್ಚಾಗಿ ಇದೆ ಇಲ್ಲಿ. ಪ್ಯಾನ್ ನಂಬರ್ 1, ಖಂಡಿತ ನೀವು ಏನು ಒಂಟಿತನ ಕಾಡ್ತಿದೆ. ಹಾಗೆ ಎಲ್ಲರಿಗೂ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ. ನನ್ನ ಲೈಫಿಗೆ ಒಳ್ಳೆ ಪಾರ್ಟ್ನರ್ ಯಾವಾಗ ಬರ್ತಾರೆ ಅಂತ ನಿಮ್ಮ ಪ್ರಶ್ನೆ ಆಗಿದ್ದರೆ, ಖಂಡಿತ ನಿಮ್ಮ ಲೈಫಿಗೆ ಹೊಸ ಪಾರ್ಟ್ನರ್ ಬರ್ತಿದ್ದಾರೆ. ಇಲ್ಲಿ ರಾಧಾಕೃಷ್ಣರ ಒಂದು ಪ್ರೀತಿ ಹೇಗೆ ಪವಿತ್ರವಾದದ್ದು, ಅವರು ಈ ಲೋಕಕ್ಕೆ ಪ್ರೀತಿನ ಹೇಳ್ಕೊಟ್ಟಿದ್ದಾರೆ. ಖಂಡಿತ ನೀವು ಆ ಪ್ರೀತಿಗೋಸ್ಕರ ವೇಟ್ ಮಾಡ್ತಿದ್ದೀರಾ. ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಪ್ರೇಮಿನ ಭೇಟಿ ಮಾಡುವಂಥ ಸಮಯ ಬಂದಿದೆ. ಹಾಗೆ ನಿಮ್ಮ ವಾಯ್ಸ್ ಕೂಡ ಆ ವ್ಯಕ್ತಿಗೆ ತುಂಬ ಇಷ್ಟ ಆಗ್ತಿದೆ. ನಿಮ್ಮ ಒಂದು ಇನ್ನೋಸೆನ್ಸ್ ಆ ವ್ಯಕ್ತಿಗೆ ಇಷ್ಟ ಆಗ್ತಿದೆ. ನಿಮ್ಮ ಒಳ್ಳೆತನ ಆ ವ್ಯಕ್ತಿಗೆ ಇಷ್ಟ ಆಗ್ತಿದೆ. ಪ್ಯಾನ್ ನಂಬರ್ 1, ಇಷ್ಟು ದಿವಸ ಯಾರಿಗೋಸ್ಕರ ಟೈಮ್ ಕೊಟ್ಟು ನಿಮ್ಮ ಪ್ರೀತಿ ಕೊಟ್ಟು ಅವ್ರಿಗೋಸ್ಕರ ನೀವೆಲ್ಲನೂ ಸ್ಯಾಕ್ರಿಫೈಸ್ ಮಾಡಿ ಆದರೂ ಆ ವ್ಯಕ್ತಿ ಕಣ್ಣಿಗೆ ನೀವು ಕೆಟ್ಟವರಾಗಿ ಕಾಣಿರಬಹುದು ಕೆಲವರಿಗೆ. ಇಲ್ಲಿ ಯಾರಿಗಿದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಬಟ್ ಆ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಈ ಒಂದು ವಾರ ನಿಮ್ಮ ಲೈಫಿಗೆ ಪರ್ಫೆಕ್ಟ್ ಪಾರ್ಟ್ನರ್ ಬರ್ತಿದ್ದಾರೆ. ಹಾಗೆ ಇನ್ನಷ್ಟು ಹೊಸ ವಿದ್ಯೆಯನ್ನು ಕಲೀಲಿಕ್ಕೆ ಅವಕಾಶ ಇದೆ. ಹಾಗೆ ನಿಮ್ಗೆ ಯಾರು ಮೋಸ ಮಾಡಿದ್ದಾರೆ, ನಿಮ್ಮ ಲೈಫಿಗೆ ಯಾರು ಸಮಸ್ಯೆನ ಮಾಡಿ ನಿಮ್ಮಿಂದ ದೂರ ಹೋಗ್ತಿದ್ದಾರೆ ಅಂದರೆ ನೆಗೆಟಿವಿಟಿ ಮಾಡ್ತಾನೆ ಇದ್ದಾರೆ, ಅದನ್ನು ನೀವು ಕ್ಲೆನ್ಸ್ ಮಾಡಿದ್ರು ನಿಮ್ಗೆ ನೆಗೆಟಿವಿಟಿ ಆಗ್ತಿದೆ, ಕಿರಿಕಿರಿ ಆಗ್ತಿದೆ, ಮನಸ್ತಾಪಗಳಾಗ್ತಿದೆ, ಜಗಳಗಳಾಗ್ತಿದೆ. ಈ ಒಂದು ವಾರದಲ್ಲಿ ಖಂಡಿತ ಆ ನೆಗೆಟಿವಿಟಿಯಿಂದ ನೀವು ಹೊರಗಡೆ ಬರ್ತಿದ್ದೀರಾ. ನಿಮ್ಗೆ ಯಾರು ನೆಗೆಟಿವಿಟಿ ಮಾಡಿದ್ದಾರೆ ಅನ್ನೋ ಸೂಚನೆ ನಿಮಗೆ ಇಲ್ಲಿ ನಾರಾಯಣ ತೋರಿಸ್ಕೊಡ್ತಿದ್ದಾರೆ. ಅವ್ರು ಮಾಡಿರೋಂಥ ಪಾಪಕ್ಕೆ ಏನು ಪ್ರಾಯಶ್ಚಿತ ಆಗ್ತಿದೆ ಅನ್ನೋದು ನಿಮಗೆ ಈ ಒಂದು ವಾರದಲ್ಲಿ ಗೊತ್ತಾಗ್ತಿದೆ. ಎಸ್. ಪ್ಯಾನ್ ನಂಬರ್ 1, ತುಂಬಾ ಮನಸ್ಸೊಳಗಡೆ ದುಃಖ ಇಟ್ಕೊಂಡು ನಗು ಮುಖದಲ್ಲಿದ್ದೀರಾ. ಖಂಡಿತ ಈ ಒಂದು ವಾರ ಆ ನಗು ಮುಖ, ಇನ್ನಷ್ಟು ನಗು ನಿಮ್ಮ ಲೈಫಲ್ಲಿ ಸಿಗ್ತಿದೆ. ಆ ನೋವಿಂದ ಹೊರಗಡೆ ಬರ್ತಿದ್ದೀರಾ. ಆಲ್ರೆಡಿ ತುಂಬ ಕ್ಲೆನ್ಸ್ ಆಗಿದ್ದೀರಾ ಕೆಲವು ವಿಚಾರಗಳಲ್ಲಿ, ಕೆಲವು ನಿರ್ಧಾರಗಳಲ್ಲಿ. ಕೆಲವು ವ್ಯಕ್ತಿಗಳ ಮಾತುಗಳು ನಿಮ್ಮ ಮನಸ್ಸಿಗೆ ನೋವು ಮಾಡಿದೆ. ಇಲ್ಲಿ ನಿಮ್ಮ ಒಂದು ವಸ್ತುವಿಂದನೇ ನಿಮಗೆ ಸ್ವಲ್ಪ ನೆಗೆಟಿವಿಟಿ ಆಗಿದೆ. ಅದು ನಿಮಗೆ ಗೊತ್ತಾಗಿದೆ. ಅದು ಗೊತ್ತಾಗು ನಿಮಗೆ ಯಾರ ಮೇಲೆ ನಂಬಿಕೆ ಇತ್ತು ಆ ವ್ಯಕ್ತಿಗಳೇ ನಿಮ್ಮ ನಂಬಿಕೆನ ಮುರಿದಿದ್ದಾರೆ. ಪ್ಯಾನ್ ನಂಬರ್ 1, ಈ ಒಂದು ವಾರದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ.
ನೀವು ಸ್ಟ್ರಾಂಗ್ ಆಗಿದ್ದೀರಾ, ನಿಮ್ಮ ಕುಟುಂಬನೂ ಸ್ಟ್ರಾಂಗ್ ಆಗಿ ಹಿಡ್ದಿದ್ದೀರಾ, ಅವ್ರಿಗೂ ಇನ್ನಷ್ಟು ಒಳ್ಳೆ ಮಾತುಗಳನ್ನ ನೀವು ಹೇಳ್ತಿದ್ದೀರಾ. ಫೈಲ್ ನಂಬರ್ 1, ಯಾವುದಾದ್ರೂ ಅಮೌಂಟನ್ನು ಯಾರಿಗಾದರೂ ಕೊಡಬೇಕಿದ್ರೆ ಈ ಒಂದು ವಾರ ಸ್ವಲ್ಪ ಈ ಒಂದು ವಾರ ಪೋಸ್ಟ್ಪೋನ್ ಮಾಡಿ. ನಿಮ್ಮ ಅಮೌಂಟನ್ನು ನೆಕ್ಸ್ಟ್ ಯಾರಿಗಾದ್ರೂ ನೀವು ಸಹಾಯ ಮಾಡಬೇಕಿದ್ರೆ ಅದನ್ನು ಮುಂದಿನ ವಾರ ಮಾಡಿ. ಈ ಒಂದು ವಾರ ನಿಮ್ಮ ಅಮೌಂಟ್ ಕೊಟ್ಟಷ್ಟು ತುಂಬ ಡಿಲೇ ಆಗಿ ಬರಬಹುದು. ಎಸ್, ನಿಮ್ಮ ಮಕ್ಕಳು ಎಜುಕೇಷನ್ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೀರಾ, ಅವರ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಹೈಯರ್ ಸ್ಟಡೀಸ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಅವರ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಯೋಚನೆ ಮಾಡ್ತಿದ್ದೀರಾ, ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ನೀವು ಯೋಚನೆ ಮಾಡ್ತಿದ್ರೆ ಫೈಲ್ ನಂಬರ್ 1 ಈ ಒಂದು ವಾರದಲ್ಲಿ ಹೆಚ್ಚಿನ ಗ್ರೋತ್ನ ನೋಡ್ತಿದ್ದಾರೆ. ನಿಮ್ಮ ಮಕ್ಕಳು ಅವರ ಆರೋಗ್ಯದಲ್ಲಿ ಹೆಚ್ಚಿನ ಬದಲಾವಣೆಗಳಾಗ್ತಿದೆ. ಸರಿಯಾದ ವೈದ್ಯರ ಭೇಟಿ ಮಾಡ್ತಿದ್ದೀರಾ. ಹಾಗೆ ಸ್ಕಿನ್ಗೆ ಸಂಬಂಧಪಟ್ಟಾಗಿರ್ಬೋದು ಅಥವಾ ಯಾವುದೇ ಒಂದು ಆರೋಗ್ಯಕ್ಕೆ ಅವರಿಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳಾಗಿದೆ, ಖಂಡಿತ ಈ ಒಂದು ವಾರದಲ್ಲಿ ಆಯುರ್ವೇದಿಕ್ ಮೆಡಿಸಿನ್ಸಿಂದ ಅವ್ರಿಗೆ ಅದು ಕ್ಲಿಯರ್ ಆಗ್ತಿದೆ. ಹೆಚ್ಚಾಗಿ ಶಾರದಾಂಬೆಯ ಒಂದು ಸ್ತೋತ್ರ ಮಂತ್ರನ ಪಠನೆ ಮಾಡೋದ್ರಿಂದ, ಐಮನ್ನು ಬೀಜಾಕ್ಷರಿ ಮಂತ್ರ ಹೇಳೋದ್ರಿಂದ ಇನ್ನಷ್ಟು ನಿಮ್ಮ ಮಕ್ಕಳ ಲೈಫಲ್ಲಿ ಹೈಯರ್ ಸ್ಟಡೀಸ್ಗೆ ಎಜುಕೇಷನ್ಗೆ ಸಂಬಂಧಪಟ್ಟಾಗ ಏನಾದರೂ ಡಿಸ್ಟರ್ಬೆನ್ಸ್ ಆಗ್ತಿದ್ರೆ ಈ ಮಂತ್ರ ನಿಮ್ಮ ಮಕ್ಕಳಿಗೆ ತುಂಬಾ ಗ್ರೋತ್ನ ತಂದುಕೊಡುತ್ತೆ. ನಾನು ಆಗಲೇ ಹೇಳಿದಾಗೆ ಸಂಗೀತ ಅಭ್ಯಾಸನ ಮಾಡ್ತಿದ್ದೀರಾ. ಹೆಚ್ಚಾಗಿ ನಿಮ್ಮದೊಂದು ಗೌರವ ಬೇಕಿದೆ, ನಿಮಗೆ ಪ್ರೀತಿ ಬೇಕಿದೆ. ಹೆಚ್ಚಾಗಿ ನಿಮ್ಮನ್ನು ಅರ್ಥ ಮಾಡ್ಕೋತಿಲ್ಲ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ಅಂತ ತುಂಬ ಹರ್ಟ್ ಆಗಿದ್ದೀರಾ. ಫೈಲ್ ನಂಬರ್ 1 ಈ ಒಂದು ವಾರ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿಗಳು ಬರ್ತಿದ್ದಾರೆ ನಿಮ್ಮ ಲೈಫಿಗೆ. ಯಾವುದೋ ಒಂದು ವಿಚಾರದಲ್ಲಿ ಅವರು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರ್ಬೋದು, ಬಟ್ ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳು ನಿಮ್ಮನ್ನ ಅರ್ಥ ಮಾಡ್ಕೋತಿದ್ದಾರೆ. ಹೆಚ್ಚಿನ ಪರೀಕ್ಷೆಗಳಾಗಿದೆ ನಿಮ್ಮ ಲೈಫಲ್ಲಿ, ಆ ಪರೀಕ್ಷೆ ಎಲ್ಲವೂ ನೀವು ಗೆದ್ದಿದ್ದೀರಾ. ಈ ಒಂದು ವಾರ ನಿಮ್ಮ ಒಂದು ಪರೀಕ್ಷೆನ ಭಗವಂತ ನಿರ್ಧರಿಸಿ ಒಳ್ಳೆ ದಾರಿನ ತೋರಿಸ್ಕೊಡ್ತಿದ್ದಾರೆ. ಫೈಲ್ ನಂಬರ್ 1 ಎಸ್, ಇನ್ನಷ್ಟು ಜ್ಞಾನಿಗಳಾಗ್ತಿದ್ದೀರಾ, ಇನ್ನಷ್ಟು ಹೊಸ ವಿಚಾರಗಳನ್ನ ನೀವು ಕಲಿತಿದ್ದೀರಾ. ಅದು ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ, ನಿಮ್ಮ ಬಗ್ಗೆ ನಿಮಗೆ ಪ್ರೌಡ್ ಫೀಲ್ ಆಗ್ತಿದೆ. ಎಸ್, ಹೆಚ್ಚಾಗಿ ಇಲ್ಲಿ ಕಾರ್ಡ್ಸ್ ಎಲ್ಲ ಕೃಷ್ಣಂದೇ ಬಂದಿದೆ. ಕೃಷ್ಣ ನಿಮ್ಮ ಲೈಫಿಗೆ ಒಂದು ಹೊಸ ದಾರಿನ ತೋರಿಸ್ಕೊಡ್ತಿದ್ದಾರೆ, ಹೊಸ ದಾರಿನ ಓಪನ್ ಮಾಡ್ತಿದ್ದಾರೆ. ಆದರೂ ನೀವು ಹಳೆ ವಿಚಾರನೇ ತಗೊತಿದ್ದೀರಾ ಮನಸ್ಸಿಗೆ. ಅದರಿಂದ ಹೊರಗಡೆ ಬನ್ನಿ. ಕ್ಲೆನ್ಸ್ ಆಗಬೇಕಾಗಿದೆ, ಖಂಡಿತ ಕ್ಲೆನ್ಸ್ ಆಗ್ತಿದ್ದೀರಾ. ತುಂಬ ವಿಚಾರದಲ್ಲಿ ಕ್ಲಾರಿಟಿ ಸಿಕ್ಕಿದೆ ನಿಮಗೆ. ಕೆಲವು ವಿಚಾರದಲ್ಲಿ ಮನಸ್ಸಿಗೆ ನೋವಾಗಿದೆ. ಖಂಡಿತ ನೀವು ನೋವಾಗಿದೆಯಲ್ಲ, ಅದರಿಂದ ಇನ್ನಷ್ಟು ಪಾಠಗಳನ್ನ ಕಲ್ತಿದ್ದೀರಾ. ಹಾಗೆ ಈ ಒಂದು ವಾರ ನೀವು ತಗೊಳ್ಳೋ ನಿರ್ಧಾರಗಳು ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಒಂದು ಸಕ್ಸಸ್ ಅನ್ನೋದಿದೆ. ನಿಮ್ಮ ಬಾಸ್ ಏನಾದರೂ ನಿಮಗೆ ತುಂಬಾ ಏನಾದರೂ ಬೇಸರ ಮಾಡಿದರೆ ಆ ವ್ಯಕ್ತಿನೇ ನಿಮ್ಮನ್ನ ಕರೆದು ಈ ಒಂದು ವಾರದಲ್ಲಿ ಅಪ್ರಿಷಿಯೇಟ್ ಮಾಡುವಂಥ ಸಮಯ ಬಂದಿದೆ. ಹಾಗೆ ನಿಮ್ಮ ಸುತ್ತ ಇರೋ ಜನಗಳು ನಿಮ್ಮನ್ನ ಹೆಚ್ಚಿನ ಗಮನ ಕೊಡ್ತಿದ್ದಾರೆ. ನೀವು ನಿಮ್ಮ ಮುಖದಲ್ಲಿ ತುಂಬಾ ಗ್ಲೋನೆಸ್ ಕಾಣಿಸ್ತಿದೆ. ಹೆಚ್ಚಿನ ಒಂದು ಹೊಸ ಚೈತನ್ಯ ನಿಮ್ಮ ಮುಖದಲ್ಲಿದೆ. ಹೆಚ್ಚಿನ ಒಂದು ಹೊಸ ಕಳೆ ನಿಮ್ಮಲ್ಲಿ ಕಾಣಿಸ್ತಿದೆ. ಅದು ಈ ಒಂದು ವಾರ ನಿಮ್ಮ ಸುತ್ತ ಇರೋ ಜನಗಳು ಅಬ್ಸರ್ವ್ ಮಾಡ್ತಿದ್ದಾರೆ. ನೀವು ಇನ್ನಷ್ಟು ಗ್ರೋತ್ ಆಗ್ತಿದ್ದೀರಾ. ಹಾಗೆ ಇನ್ನಷ್ಟು ಜನಗಳಿಗೆ ಸಹಾಯನ ಕೂಡ ಮಾಡ್ತಿದ್ದೀರಾ. ನಿಮ್ಮ ಶತ್ರುಗಳಿಗೆ ಏನು ಇಲ್ಲಿ ವಿಷ್ಣು ದೇವರು ಕೃಷ್ಣ ಪರಮಾತ್ಮ ದಾರಿನ ಏನು ಕೊಡ್ತಿದ್ದಾರೆ ಅದನ್ನು ನೀವು ನೋಡುವಂಥ ಸಮಯ ಏನು ಕೂಡ ಬಂದಿದೆ. ಈ ಒಂದು ವಾರದಲ್ಲಿ ಖಂಡಿತ ಏನು ಸಮಸ್ಯೆಗಳನ್ನ ಮಾಡಿದ್ದಾರೆ, ನಿಮ್ಮ ಮ್ಯಾರೇಜ್ಗಾಗಿರ್ಬೋದು, ನಿಮ್ಮ ಮಕ್ಕಳ ಎಜುಕೇಷನ್ಗಾಗಿರ್ಬೋದು, ನಿಮ್ಮ ದಾಂಪತ್ಯ ಜೀವನಕ್ಕಾಗಿರ್ಬೋದು, ನಿಮ್ಮ ಪ್ರೀತಿಯ ಜೀವನಕ್ಕೆ ಏನು ಯಾವ ವ್ಯಕ್ತಿಗಳು, ಮೂರನೇ ವ್ಯಕ್ತಿಗಳು ನಿಮಗೆ ಸಮಸ್ಯೆನ ಮಾಡಿದ್ದಾರೆ, ಖಂಡಿತ ಈ ಒಂದು ವಾರದಲ್ಲಿ ಅದಕ್ಕೆ ಹೆಚ್ಚಿನ ಫಲಗಳನ್ನ ಅವ್ರು ನೋಡ್ತಿದ್ದಾರೆ. ಎಸ್, ಆರಂಭ ಅವರೇ ಮಾಡಿದ್ದಾರೆ. ಖಂಡಿತ ಇಲ್ಲಿ ದೇವರು ಅವ್ರಿಗೆ ಯಾವುದನ್ನು ಕೊಡಬೇಕು ಅದನ್ನು ಕೊಡ್ತಿದ್ದಾರೆ. ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರ ದರ್ಶನ ಕೂಡ ಈ ಒಂದು ವಾರದಲ್ಲಿ ಮಾಡ್ತಿದ್ದೀರಾ. ತುಂಬಾ ನಿಮ್ಮ ಮನೇನೂ ಕೂಡ ದೀಪ ಹಚ್ಚಿ ಎಲ್ಲವೂ ಕ್ಲೆನ್ಸಸ್ನ ಮಾಡ್ತಿದ್ದೀರಾ. ಹೆಚ್ಚಾಗಿ ದೇವ್ರ ಮೇಲೆ ತುಂಬಾ ನಂಬಿಕೆ ಹೋಗಿದೆ. ಫೈಲ್ ನಂಬರ್ 1 ಕೆಲವರಿಗಿಲ್ಲಿ ಏನೂ ಮಾಡ್ತಿಲ್ಲ, ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ ಕ್ಲೆನ್ಸ್ನ ಮಾಡಿದೆ ಅಥವಾ ದೇವರಿಗೆ ದೀಪನ ತೋರಿಸ್ದೆ ತುಂಬ ದಿವಸದಿಂದ ಸ್ವಲ್ಪ ಡಿಲೇ ಮಾಡಿದರೆ ಖಂಡಿತ ಅದರಿಂದ ಈ ಒಂದು ವಾರದಲ್ಲಿ ಕ್ಲೆನ್ಸಿಂಗ್ನ ಮಾಡ್ತಿದ್ದೀರಾ. ಅಥವಾ ಏನಾದರೂ ನಿಮ್ಮ ಮನೆಯಲ್ಲಿ ಸೂತ್ಕ ಇದ್ದು ಅದು ಕ್ಲೆನ್ಸ್ ಆಗಬೇಕಾಗಿ ಅದು ಕ್ಲೆನ್ಸ್ ಕೂಡ ಆಗ್ತಿದೆ ಈ ಒಂದು ವಾರದಲ್ಲಿ. ಖಂಡಿತ ಮತ್ತೆ ಈ ಒಂದು ವಾರ ನಿಮ್ಮಲ್ಲಿ ಹೊಸ
ಎನರ್ಜೀಸ್ ಇದೆ, ಹೊಸ ಎನರ್ಜೀಸ್ ಕೂಡ ಬರ್ತಿದೆ. ಹಾಗೆ ಹೊಸ ವ್ಯಕ್ತಿಗಳು ನಿಮ್ಮ ಲೈಫಿಗೆ, ನಿಮ್ಮ ಮನೆಗೆ ಬರ್ತಿದ್ದಾರೆ. ಹಳೆ ವಸ್ತುಗಳನ್ನು ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ಹೆಚ್ಚಾಗಿ ನೀವೇನು ಥಿಂಕ್ ಮಾಡ್ತಿದ್ದೀರಾ ನೋಡಿ ಈ ಒಂದು ವಾರದಲ್ಲಿ, ಅದೇ ನಡೀತಿದೆ ನಿಮ್ಮ ಸುತ್ತ. ಅದೊಂದು ರೀತಿ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಇದೇನು ನನಗೆ ಈ ರೀತಿ ಆಗಿತ್ತು, ನನ್ನ ಒಂದು ಕನಸಲ್ಲಿ ಈ ರೀತಿ ಅನಿಸಿತ್ತು, ಅಥವಾ ನಾನು ಈ ರೀತಿ ಥಿಂಕ್ ಮಾಡಿದೆ ಅದೇ ರೀತಿ ಆಗ್ತಿದೆ ಅಂತ. ಎಸ್, ಮುಂದೆ ಏನಾಗ್ತಿದೆ ಅನ್ನೋದನ್ನು ತಿಳ್ಕೊಳ್ಳೋವಂತಹ ಮೈಂಡ್ಸೆಟ್ ನಿಮಗಿದೆ. ಅದನ್ನು ತುಂಬಾ ಗಮನ ಕೊಡ್ತಿದ್ದೀರಾ. ಕೆಲವು ವ್ಯಕ್ತಿಗಳ ವಿಚಾರವಾಗಿರ್ಬೋದು, ನಿಮ್ಮ ಲೈಫಲ್ಲಿ ವಿಚಾರವಾಗಿರ್ಬೋದು, ಅದ್ರ ಬಗ್ಗೆ ತುಂಬಾ ಅಬ್ಸರ್ವ್ ಮಾಡ್ತಿದ್ದೀರಾ. ಹಾಗೆ ಏಂಜಲ್ಸ್ ನಿಮ್ಮ ಸುತ್ತ ಏಂಜಲ್ಸ್ ನಿಮಗೆ ತುಂಬ ರಕ್ಷಣೆ ಮಾಡ್ತಿದ್ದಾರೆ. ಬಟರ್ಫ್ಲೈಸ್ನ ನೀವು ವಾಚ್ ಮಾಡ್ತಿದ್ದೀರಾ. ತುಂಬಾ ಪ್ರೊಟೆಕ್ಷನ್ ಇದೆ. ಹಾಗೆ ನೀವು ಹೆಚ್ಚು ಈ ಹಿಂದೆ ಯಾವುದೇ ವಿಚಾರ ಆಗಿರಲಿ ಅಷ್ಟು ತಲೆ ಕೆಡಿಸ್ಕೋತಿರ್ಲಿಲ್ಲ. ಬಟ್ ನೀವು ತುಂಬಾ ಕೆಲವು ದಿನಗಳಿಂದ ತುಂಬ ವಿಚಾರಗಳಲ್ಲಿ ತುಂಬಾ ತಲೆ ಕೆಡಿಸ್ಕೋತಿದ್ದೀರಾ. ಏನಾಗುತ್ತೆ, ಏನು ಮಾಡ್ಬೋದು ಅಂತ. ಅದರಿಂದ ಹೊರಗಡೆ ಬನ್ನಿ. ಬಿಕಾಸ್ ನಿಮ್ಮ ಸುತ್ತ ಇರುವಂಥ ದೈವದ ರಕ್ಷಣೆ ನಿಮ್ಮ ಜೊತೆಗಿದೆ. ನೀವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಯಾವುದೇ ಕೆಟ್ಟ ದೃಷ್ಟಿ ಇದ್ದರೂ ಅದು ನಿಮ್ಮಿಂದ ನಿವಾರಣೆ ಆಗ್ತಿದೆ. ಎಸ್, ಇಲ್ಲಿ ಪ್ರೆಗ್ನೆನ್ಸಿ ವಿಚಾರದಲ್ಲಿ ನಿಮಗೆ ಏನು ಗುಡ್ ನ್ಯೂಸ್ ಸಿಕ್ಕಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೀರಾ. ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಗುಡ್ ನ್ಯೂಸ್ ಸಿಗ್ತಿದೆ. ಯಾವುದಾದ್ರೂ ನಿಮಗೆ ಬೆಳ್ಳಿಯಿಂದ ಆಗಿರ್ಬೋದು ಅಥವಾ ತಾಮ್ರದಿಂದ ಆಗಿರ್ಬೋದು ಏನಾದರೂ ವಸ್ತುಗಳು ಗಿಫ್ಟಾಗಿ ಸಿಗ್ತಿದೆ ನಿಮಗೆ ಈ ಒಂದು ವಾರದಲ್ಲಿ. ಅದು ನಿಮಗೆ ಗಿಫ್ಟಾಗಿ ಯಾರು ನಿಮಗೆ ಇಷ್ಟ ಹತ್ತಿರವಾಗಿರೋ ವ್ಯಕ್ತಿಗಳೇ ನಿಮ್ಗೆ ಅದನ್ನು ಗಿಫ್ಟಾಗಿ ಕೊಡ್ತಿದ್ದಾರೆ. ಹೆಚ್ಚಾಗಿ ಈ ಒಂದು ವಾರ ತುಂಬಾ ವಿಚಾರಗಳನ್ನ ನೀವು ತಿಳ್ಕೊಳ್ತಿದ್ದೀರಾ, ತುಂಬ ನೋಟ್ ಮಾಡ್ತಿದ್ದೀರಾ ವಿಚಾರಗಳನ್ನ. ಎಸ್, ನಿಮ್ಮ ಡಯಟ್ ಬಗ್ಗೆಯೂ ಕೂಡ ಗಮನ ಕೊಡ್ತಿದ್ದೀರಾ. ಹೆಚ್ಚಾಗಿ ಈ ಒಂದು ವಾರದಲ್ಲಿ ನೀವು ನಿಮ್ಮ ಒಂದು ಸ್ಕಿನ್ ಬಗ್ಗೆ ಕೂಡ ಹೆಚ್ಚಾಗಿ ಕಾಳಜಿ ವಹಿಸ್ತಿದ್ದೀರಾ. ಫ್ರೂಟ್ಸ್ ವೆಜಿಟೇಬಲ್ಸ್ನ ಹೆಚ್ಚಾಗಿ ತಿಂತಿದ್ದೀರಾ. ಪಾಯಿಂಟ್ ನಂಬರ್ 1. ಎಸ್, ಹೆಚ್ಚಾಗಿ ಆಧ್ಯಾತ್ಮಿಕದ ಕಡೆ ಗಮನ ಕೊಡ್ತಿದ್ದೀರಾ. ಪಾಯಿಂಟ್ ನಂಬರ್ 1. ನಿಮ್ಮ ತಂದೆಯಿಂದ ನಿಮಗೆ ಒಂದಿಷ್ಟು ಮಾತುಗಳು ನಿಮಗೆ ಕೇಳಲಿಕ್ಕೆ ಅವಕಾಶ ಸಿಗ್ತಿದೆ. ಕೆಲವು ವಿಚಾರಗಳಲ್ಲಿ ನಿಮ್ಮ ನಿರ್ಧಾರ ಏನು ತೊಗೊಳಕ್ಕಾಗ್ತಿಲ್ಲ, ಅಥವಾ ಆ ವ್ಯಕ್ತಿಗಳು ನಿಮಗೆ, ನಿಮ್ಮ ತಂದೆ ತಾಯಿ ನಿಮಗೆ ಏನಾದರೂ ಒಂದು ಮೆಸೇಜಸ್ನ ನಿಮ್ಗೆ ತಿಳಿಸ್ತಿರ್ಬೋದು. ಈ ಒಂದು ಕೆಲಸನ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ, ಅಥವಾ ಇದನ್ನು ಮಾಡು, ಆ ರೀತಿಯಾದ ಒಂದು ಅಡ್ವೈಸ್ಮೆಂಟ್ ಕೊಡ್ತಿದ್ದಾರೆ. ಅವರ ಮಾತುಗಳು ನಿಮಗೆ ತುಂಬಾ ಇಷ್ಟ ಆಗ್ತಿದೆ. ಆ ಕೆಲಸನ ನೀವು ಕೈಗೆತ್ಕೊಂಡು ಮಾಡ್ತಿದ್ದೀರಾ. ನೀವು ತುಂಬ ಪ್ರೊಟೆಕ್ಟ್ ಆಗಿದ್ದೀರಾ, ಅಥವಾ ನೀವು ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಆಗಿದ್ದೀರಾ ಅಂದರೆ ನಿಮ್ಮ ಪೂರ್ವಜರರು, ನಿಮ್ಮ ತಂದೆ ತಾಯಿ ಅದಕ್ಕೆ ಕಾರಣ. ಅವರಿಗೆ ನೀವು ಥ್ಯಾಂಕ್ಸನ್ನು ಹೇಳ್ತಿದ್ದೀರಾ ಈ ಒಂದು ವಾರ. ಹಾಗೆ ನಿಮ್ಮ ರೈಟ್ ಆಗಿರ್ಬೋದು, ಲೆಫ್ಟ್ ಹ್ಯಾಂಡಾಗಿರ್ಬಹುದು ಟ್ಯಾಟೋಸ್ನ ಹಾಕ್ಸ್ಕೊತಿರ್ಬೋದು. ಅದು ನಿಮ್ಮ ರಕ್ಷಣೆಗಾಗಿರ್ಬೋದು, ಅಥವಾ ಏಂಜಲ್ ಟ್ಯಾಟೋಸ್, ಎನಿಥಿಂಗ್, ಏನಾದರೂ ಒಂದು ವಿಶೇಷವಾಗಿರುವಂಥದ್ದು ನಿಮ್ಮ ಲೈಫ್ ಗ್ರೋತ್ಗೋಸ್ಕರ ನೀವು ಟ್ಯಾಟೋಸ್ನ ಹಾಕ್ಸ್ತಿರ್ಬೋದು ಈ ಒಂದು ವಾರದಲ್ಲಿ. ಎಸ್, ಕಣ್ಣಿಗೆ ಸಂಬಂಧಪಟ್ಟಾಗಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಕೂಡ ಈ ಒಂದು ವಾರದಲ್ಲಿ ನೀವು ಕ್ಲೆನ್ಸಸ್ ಆಗ್ತಿದೆ. ವೈದ್ಯರನ್ನು ಭೇಟಿ ಮಾಡ್ತಿದ್ದೀರಾ. ಕಣ್ಣಿಗೆ ಸಂಬಂಧಪಟ್ಟಾಗಿ ಏನಾದ್ರು ಆಪ್ರೇಷನ್ಸ್ನ ನೀವು ಮಾಡಿಸ್ತಿದ್ರೆ ಖಂಡಿತ ನಿಮಗೆ ಈ ಒಂದು ವಾರ ತುಂಬಾ ಬದಲಾವಣೆ ನಿಮ್ಮ ಆರೋಗ್ಯದಲ್ಲಿದೆ. ಪಾಯಿಂಟ್ ನಂಬರ್ 1. ಹೆಚ್ಚು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ತಿದೆ. ಹೆಚ್ಚು ಗ್ರೋತ್ನ ನೋಡ್ತಿದ್ದೀರಿ. ಯಾವುದಾದ್ರೂ ಸ್ಟಕ್ ಆಗಿರೋ ಅಮೌಂಟ್ ನಿಮ್ಮ ಲೈಫಿಗೆ ಬರ್ತಿದೆ ಈ ಒಂದು ವಾರ. ಅಂದ್ಕೊಂಡಿರಲಿಲ್ಲ ಅಮೌಂಟ್ ನಿಮಗೆ ಬರುತ್ತೆ ಅಂತ, ಆದರೂ ಈ ಒಂದು ವಾರ ನಿಮ್ಮ ಸಮಸ್ಯೆಗೆ, ಅಥವಾ ನಿಮಗೇನಾದರೂ ಬೇಕಾಗಿದೆ, ಇವಾಗ ಏನಾದರೂ ಒಂದು ಡ್ರೆಸ್ ಆಗಿರ್ಬೋದು, ಏನಾದರೂ ಒಡವೆ ಆಗಿರ್ಬೋದು, ಏನಾದರೂ ಪರ್ಚೇಸ್ ಮಾಡಬೇಕು, ನಿಮ್ಮ ಹತ್ರ ಅಮೌಂಟ್ ಇಲ್ಲ, ಬಟ್ ಸಡನ್ನಾಗಿ ನಿಮ್ಗೆ ಅಮೌಂಟ್ ಸಿಗ್ತಿದೆ ಈ ಒಂದು ವಾರ. ಅದು ಎಲ್ಲೋ ಒಂದು ರೀತಿ ನೀವು ಸೇವಿಂಗ್ ಮಾಡಿ ಎತ್ತಿಟ್ಟಿರೋ ಅಮೌಂಟ್ ನಿಮ್ಮ ಕೈಗೆ ಸೇರ್ತಿದೆ. ಯಾರಿಗಾದರೂ ಕೊಟ್ಟಿರೋ ಅಮೌಂಟ್ ನಿಮ್ಮ ಲೈಫಿಗೆ ಬರ್ತಿದೆ. ಎಸ್, ಈ ಒಂದು ವಾರ ತುಂಬಾ ಚೇಂಜಸ್ ಇದೆ. ನಿಮ್ಮ ಒಂದು ಗಾಡಿ ವೆಹಿಕಲ್ ನಂಬರ್ ಕೂಡ 613 ಆ ರೀತಿಯಾದ ನಂಬರ್ಸ್ ಇರ್ಬೋದು. ತುಂಬಾ ಚೇಂಜಸ್ ಇದೆ. ಏನಾದರೂ ನೀವು ಹೊಸ ವೆಹಿಕಲ್ನ ಈ ಒಂದು ವಾರದಲ್ಲಿ ಪರ್ಚೇಸ್ ಮಾಡ್ತಿರ್ಬೋದು. ಪಾಯಿಂಟ್ ನಂಬರ್ 1. ಎಸ್,
ಈ ಒಂದು ವಾರ ಪಾಲ್ ನಂಬರ್ 1ಗೆ 8 ಆ್ಯಂಡ್ 634 ನಂಬರ್ ತುಂಬ ಇಂಪಾರ್ಟೆಂಟ್ ಇರಬಹುದು. ಅದು ನಿಮ್ಮ ಗಾಡಿ ವೆಹಿಕಲ್ ನಂಬರ್ ಇರ್ಬೋದು, ನಿಮ್ಮ ಫೋನ್ ನಂಬರ್ ಇರ್ಬೋದು. ಖಂಡಿತ ಹೊಸ ಬದಲಾವಣೆ ಖಂಡಿತ ಇದೆ. ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿಗಳು ಬರ್ತಿದ್ದಾರೆ. ನಿಮ್ಮ ಫ್ರೆಂಡ್ಸಿಂದ ನಿಮ್ಗೆ ಸಪೋರ್ಟ್ ಸಿಗ್ತಿದೆ. ನೀವೇನು ಕೆಲಸ ಮಾಡ್ತಿದ್ದೀರಾ ಖಂಡಿತ ಅವರಿಂದ ನಿಮಗೆ ಸಪೋರ್ಟ್ ಇದೆ. ನಿಮ್ಮ ತಂದೆ ತಾಯಿಯಿಂದ ಸಪೋರ್ಟ್ ಇದೆ. ಹೆಚ್ಚಾಗಿ ನೀವು ನಂಬೋ ದೈವ ಶಕ್ತಿಯಿಂದ ನಿಮಗೆ ತುಂಬಾ ಸಪೋರ್ಟ್ ಇದೆ. ನಿಮ್ಮ ಒಂದು ಗ್ರಾಮ ದೇವತೆಯ ಸನ್ನಿಧಾನಕ್ಕೆ ಕೂಡ ನೀವು ಹೋಗಿ ಬರ್ತಿದ್ದೀರಾ. ಅವರ ದೇವಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ಹೊಸ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ನಿಮ್ಮ ವ್ಯಕ್ತಿನ ನೀವು ತುಂಬ ಹ್ಯಾಪಿಯಾಗಿ ನೋಡ್ಕೋತಿದ್ದೀರಾ. ಅವ್ರಿಗೆ ಕೂಡ ನೀವು ಸರ್ಪ್ರೈಸಿಂಗ್ ಗಿಫ್ಟ್ ಏನಾದರೂ ಕೊಡ್ತಿರ್ಬೋದು. ಪಾಲ್ ನಂಬರ್ 9. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ಕೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹರಿ ಕೃಷ್ಣ. ನಮಸ್ತೆ. ಪಾಲ್ ನಂಬರ್ 2 ಯಾರೇ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ರೋಸ್ ಕ್ವಾಟ್ಸ್. ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಮೊದಲಾಗಿ ಬಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಎಸ್, ಪಾಲ್ ನಂಬರ್ 2 ಈ ಒಂದು ವಾರದಲ್ಲಿ ಏನು ನಿಮ್ಮ ಪ್ರಶ್ನೆಗಳಿದೆ ಅದಕ್ಕೆ ಉತ್ತರಗಳನ್ನ ಹುಡುಕ್ತಿದ್ದೀರಾ. ಹಾಗೆ ಯಾವ ವ್ಯಕ್ತಿಯಿಂದ ನಿಮಗೆ ಉತ್ತರಗಳು ಬೇಕಾಗಿದೆ ಅಂತ ಕಾಯ್ತಿದ್ದೀರಾ, ಆ ವ್ಯಕ್ತಿಗಳು ಕೂಡ ನಿಮಗೆ ಉತ್ತರಗಳನ್ನ ಕೊಡ್ತಿದ್ದಾರೆ. ಯಾವ ನಿರ್ಧಾರನೇ ನೀವು ತಗೋತಿದ್ದೀರಾ ಅದರಲ್ಲಿ ಹೆಚ್ಚಿನ ಬದಲಾವಣೆ ಖಂಡಿತ ಇದೆ. ಹಾಗೆ ಹೆಚ್ಚಿನ ಟೆನ್ಷನ್ ಕೂಡ ಇದೆ ಈ ಒಂದು ವಾರ ಪಾಲ್ ನಂಬರ್ 2ಗೆ. ರಾಯರ ಅನುಗ್ರಹ ಹೆಚ್ಚಾಗಿದೆ ಫಾರ್ ಪಾಲ್ ನಂಬರ್ 2. ನಿಮ್ಮ ಆತ್ಮೀಯರಿಂದ ಲೆಟರ್ ಆಗಿರ್ಬೋದು, ಫೋನ್ ಕಾಲ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಪ್ರೀತಿಯ ಮಾತುಗಳಾಗಿರ್ಬೋದು ನಿಮಗೆ ಸಿಗ್ತಿದೆ. ಹೆಚ್ಚು ನೈಟ್ ಟೈಮ್ ನಿಮ್ಮ ಇಷ್ಟವಾಗಿರುವಂಥ ವ್ಯಕ್ತಿಗಳನ್ನ ಹೆಚ್ಚು ನಿಮ್ಮ ಡ್ರೀಮ್ಸಲ್ಲಿ ಕಾಣ್ತಿದ್ದೀರಾ ಈ ಒಂದು ವಾರ. ಹೆಚ್ಚಾಗಿ ಯು ಲವ್ ಯೋರ್ ಸೆಲ್ಫ್ ಆ್ಯಂಡ್ ಯು ಲವ್ ಯೋರ್ ಓಲ್ ಫ್ಯಾಮಿಲಿ. ಆ್ಯಂಡ್ ಹೆಚ್ಚಾಗಿ ನಿಮ್ಮನ್ನು ಯಾರು ಇಷ್ಟಪಡ್ತಿದ್ದಾರೆ, ತುಂಬಾ ಇಷ್ಟಪಡ್ತಿದ್ದೀರಾ ಮನಸಾರೆ. ಬಟ್ ಆ ವ್ಯಕ್ತಿಗೆ ನಿಮ್ಮನ್ನು ಆ ವ್ಯಕ್ತಿ ನೀವು ಆ ವ್ಯಕ್ತಿನ ಏನು ಇಷ್ಟಪಡ್ತಿದ್ದೀರಾ ಆ ವ್ಯಕ್ತಿಗೆ ಇನ್ನಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಬೇಕಾಗಿರ್ಬೋದು ನಿಮ್ಮ ಪ್ರೀತಿಯ ಜೀವನದಲ್ಲಿ. ಸೊ ಹೊಸದಾಗಿ ಶುರುವಾಗಿರುವಂತಹ ನಿಮ್ಮ ಪ್ರೀತಿಗೆ ಖಂಡಿತ ಈ ಒಂದು ವಾರ ತುಂಬಾ ಹೊಸ ವಿಚಾರಗಳನ್ನ ತಿಳ್ಕೊಳ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ಹಾಗೂ ನೀವು ಕೂಡ. ಪಾಲ್ ನಂಬರ್ 2 ಯಾರಿಂದ ದೂರ ಇದ್ದೀರಾ ಪಾಲ್ ನಂಬರ್ 2 ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಫೋನ್ ಕಾಲಿಂದ ಅಥವಾ ಮೆಸೇಜಿಂದ ನಿಮ್ಮನ್ನು ಮತ್ತೆ ಮಾತಾಡಿಸ್ತಿದ್ದಾರೆ. ನೀವು ಅವರನ್ನು ಬಿಟ್ಟಿದ್ರು, ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಿಲ್ಲ. ಆ ಒಂದು ಮಾತುಗಳು ನಿಮಗೆ ಮಾತಾಡಲಿಕ್ಕೆ ಅವಕಾಶ ಸಿಗ್ತಿದೆ. ಆ ವ್ಯಕ್ತಿಗಳ ಹತ್ರ ನೀವು ಮಾತಾಡ್ತಿದ್ದೀರಾ ಕೂಡ. ಎಸ್, ಹೆಚ್ಚು ದಿವಸ ನಿಮ್ಮ ಒಂದು ಪ್ರೀತಿಯ ವಿಚಾರದಲ್ಲಿ ಏನು ನಿಮ್ಮ ಪ್ರೀತಿನ ಯಾರಿಗೂ ಹೇಳ್ದೇನೆ ಗೌಪ್ತವಾಗಿದ್ದರೆ ಈ ಒಂದು ವಾರ ಅದು ಕೂಡ ರಿವೀಲ್ ಆಗ್ತಿದೆ. ಎಲ್ಲರಿಗೂ ಗೊತ್ತಾಗ್ತಿದೆ ನಿಮಗೂ ಇಷ್ಟಪಡ್ತಿರೋ ವ್ಯಕ್ತಿ ಯಾರು ಅಂತ. ನಿಮ್ಮ ಫ್ಯಾಮಿಲಿಗೆ ಹಾಗೂ ನಿಮ್ಮ ಪರ್ಸನಲ್ ಫ್ಯಾಮಿಲಿಗೆ ಖಂಡಿತ ಹಿರಿಯರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಶುಭ ಕಾರ್ಯಗಳ ಸುದ್ದಿಗಳನ್ನು ನಿಮ್ಮ ಮನೆಯಲ್ಲಿ ಮಾತಾಡ್ತಿದ್ದೀರಾ. ಪಾಲ್ ನಂಬರ್ 2 ಎಸ್, ಸ್ವಲ್ಪ ಯಾಕೋ ಯಾರಿಗೂ ನಿದ್ದೆ ಬರ್ತಿರ್ಬೋದು ಇಲ್ಲಿ ಒಂದು ರೀಡಿಂಗ್ ಕೇಳಬೇಕಿದ್ರೆ. ಪಾಲ್ ನಂಬರ್ 2 ಯಾಕೋ ತುಂಬ ದಿಸ್ಕಿನಿಂದ ಸೋಂಬೇರಿ ಅನ್ನಿಸ್ತಿದೆ, ಯಾಕೋ ಟಯರ್ಡ್ನೆಸ್ ಅನ್ನಿಸ್ತಿದೆ, ತುಂಬ ಸುಸ್ತು ಅನ್ನಿಸ್ತಿದೆ, ಮನಸ್ಸಿಗೆ ಆಯಾಸ ಅನ್ನಿಸ್ತಿದೆ, ಏನು ಕೆಲಸ ಮಾಡೋದು ಬೇಡ, ಏನು ಮಾಡೋದು ಬೇಡ ಅಂತ ಅನ್ನಿಸ್ತಿದೆ. ಅದೆಲ್ಲದರಿಂದ ಸ್ಟ್ರೆಸ್ಸಿಂದ ಹೊರಗಡೆ ಬರ್ತಿದ್ದೀರಾ. ಸ್ವಲ್ಪ ವ್ಯಕ್ತಿಗಳು ನಿಮಗೆ ಆ ರೀತಿ ಮಾಡಿದ್ದಾರೆ. ಪಾಲ್ ನಂಬರ್ 2 ಯಾವುದ್ರಲ್ಲೂ ನಿಮ್ಗೆ ಇಂಟ್ರೆಸ್ಟ್ ಸಿಗಬಾರ್ದು. ಹಾಗೆ ಯಾವ ನಿರ್ಧಾರನೂ ನೀವು ಕೈಗೆತ್ಕೊಳ್ಳೋಕ್ಕೆ ಹೋಗಬಾರ್ದು. ಹೊಸ ಕೆಲಸಗಳನ್ನ ನೀವು ಮಾಡಬಾರ್ದು ಅಂತ. ಈ ಹಿಂದೆ ಭೂಮಿಗೆ ಸಂಬಂಧಪಟ್ಟಾಗೆ ಯಾವುದಾದ್ರೂ ಭೂಮಿನ ಖರೀದಿ ಮಾಡೋದಾಗಿರ್ಬೋದು, ಮನೇನ ಪರ್ಚೇಸ್ ಮಾಡಲಿಕ್ಕಾಗಿರ್ಬೋದು, ಸ್ವಲ್ಪ ತುಂಬ ಆಬ್ಸ್ಟಿಕಲ್ಸ್ ನೋಡಿದ್ದೀರಾ. ಈ ಒಂದು ವಾರದಲ್ಲಿ ಆಬ್ಸ್ಟಿಕಲ್ಸಿಂದ ಹೊರಗಡೆ ಬರ್ತಿದ್ದೀರಾ. ಹೊಸ ಆರಂಭದ ದಾರಿಯಲ್ಲಿ ಇದ್ದೀರಾ. ಹಾಗೆ ಕೆಲವರಿಗೆ ಉತ್ತರ ಕೊಡುವಂತಹ ಸಮಯ ಕೂಡ ಈ ಒಂದು ವಾರ ಬಂದಿದೆ. ನಿಮ್ಮ ಮನೇನು ಸ್ವಲ್ಪ ಕ್ಲೆನ್ಸ್ ಮಾಡಬೇಕಿದೆ. ನಿಮ್ಮ ಮನೆ ಸುತ್ತ ಕೂಡ
ಕ್ಲೆನ್ಸ್ ಮಾಡ್ತಿದ್ದೀರಾ. ಕೆಲವು ವಸ್ತುಗಳು ನಿಮಗೆ ಸಿಗಬಹುದು ಈ ಒಂದು ವಾರದಲ್ಲಿ. ಅದು ನಿಮಗೆ ಒಂದು ರೀತಿ ಆಶ್ಚರ್ಯ ಅನ್ನಿಸ್ಬೋದು. ಅದನ್ನು ಪರ್ಚೇಸ್ ಮಾಡಿರ್ಬೋದು, ಪರ್ಚೇಸ್ ಮಾಡಿಲ್ಲದೆ ಇರ್ಬೋದು. ಈಗೂ ಅಚಾನಕ್ಕಾಗಿ ಆ ವಸ್ತುಗಳು ನಿಮ್ಗೆ ಸಿಗ್ಬೋದು. ಇದು ನಿಮ್ಮ ಮನೇಲಿ ಹೇಗಿದೆ ಅನ್ನೋ ಒಂದು ಕ್ವಶನ್ ಕೂಡ ಅನ್ನಿಸ್ಬಹುದು. ಎಸ್, ನಿಮ್ಮ ಪೂರ್ವಜರರು ಇನ್ನಷ್ಟು ದಾರಿನ ತೋರಿಸ್ಕೊಡ್ತಿದ್ದಾರೆ. ಅವರ ಪೂಜೆ ಆಗಿರ್ಬೋದು, ಅವರ ಒಂದು ಪೂಜೆಗಳನ್ನ ನೀವು ಮಾಡ್ತಿರ್ಬೋದು ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 2. ಎಸ್, ಯಾರನ್ನ ನಿಮ್ಮ ಲೈಫಿಂದ ತುಂಬ ಮಿಸ್ ಮಾಡ್ತಿದ್ದೀರಾ, ಆ ವ್ಯಕ್ತಿಗಳು ಈ ಭೂಮಿಯಿಂದ ತ್ಯಜಿಸಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಕೂಡ ಶಾಂತಿ ಬೇಕಿದೆ. ಹೆಚ್ಚಾಗಿ ನೀವು ಅವರನ್ನು ಜ್ಞಾಪನ ಮಾಡ್ಕೋತಿದ್ರೆ ಅವರ ಆತ್ಮಕ್ಕೆ ಶಾಂತಿ ಹೇಗೆ ಸಿಗುತ್ತೆ? ಪೈಲ್ ನಂಬರ್ 2. ಸ್ವಲ್ಪ ನೀವು ಆ ವಿಚಾರದಿಂದ ಸ್ವಲ್ಪ ಹೊರಗಡೆ ಬನ್ನಿ. ಹಾಗೆ ಆ ವಿಚಾರದಿಂದ ಹೊರಗಡೆ ಬರೋಕ್ಕಾಗೋದಿಲ್ಲ ಖಂಡಿತ, ಬಟ್ ನಿಮ್ಮ ನೋವಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬೇರೆ ಕಡೆ ಕೆಲಸದ ಬಗ್ಗೆ ಗಮನ ಕೊಡಿ. ಪೈಲ್ ನಂಬರ್ 2. ಯಾಕಂದರೆ ಹೋಗಿರೋ ವ್ಯಕ್ತಿಗಳು ಮತ್ತೆ ನಮ್ಮ ಲೈಫಿಗೆ ವಾಪಸ್ ಬರೋದಿಲ್ಲ. ಹಾಗೆ ನಿಮಗೆ ಏನು ಈ ವಿಚಾರದವಾಗಿ ಗೊಂದಲತೆ ಇದೆ, ನಿಮ್ಮ ಲೈಫಲ್ಲಿ ಈ ವ್ಯಕ್ತಿ ಯಾಕೆ ಸಡನ್ನಾಗಿ ಈ ರೀತಿ ಆಯಿತು, ಆ ವ್ಯಕ್ತಿಗೆ ಯಾಕೆ ನಿಮ್ಮಿಂದ ದೂರ ಇದ್ದಾರೆ ಅನ್ನೋ ಪ್ರಶ್ನೆಗಳಿಗೆ, ಅಥವಾ ಆ ವ್ಯಕ್ತಿ ನಿಮ್ಮ ಜೊತೆ ತುಂಬ ಚೆನ್ನಾಗಿದ್ರು, ನಿಮ್ಮ ಕುಟುಂಬದ ವ್ಯಕ್ತಿಗಳೇ ಆಗಿರಬಹುದು. ಪೈಲ್ ನಂಬರ್ 2. ಸಡನ್ನಾಗಿ ಯಾಕೆ ಹೀಗಾಗಿದೆ ಅನ್ನೋ ವಿಚಾರಗಳು ಮುಂದಿನ ದಿನಗಳಲ್ಲಿ ನಿಮಗೆ ಗೋಚರ ಆಗ್ತಿರ್ಬೋದು. ಎಸ್, ತುಂಬ ಸ್ಟ್ರಾಂಗ್ ಆಗ್ತಿದ್ದೀರಾ ಈ ಒಂದು ವಾರ. ತುಂಬ ಸ್ಟ್ರಾಂಗ್ ನಿರ್ಧಾರಗಳನ್ನ ತಗೋತಿದ್ದೀರಾ. ಹಾಗೆ ನಿಮಗಾಗಿರೋ ನೆಗೆಟಿವಿಟಿ, ನಿಮ್ಮಿಂದ ದೂರ ಹೋಗಿರೋಂತಹ ವ್ಯಕ್ತಿಗಳಿಗೆ ಯಾಕೆ ಹೀಗಾಯಿತು ಅಂತಹ ಆ ಒಂದು ವಿಚಾರದ ನೆಗೆಟಿವಿಟಿ ಕೂಡ ನೀವು ತಿಳ್ಕೊಳ್ತಿದ್ದೀರಾ. ಎಸ್, ತುಂಬ ತಾಳ್ಮೆಯಿಂದ ಇದ್ದೀರಾ. ಹಾಗೆ ಹೊಸ ಕೆಲಸದ ಬಗ್ಗೆ, ಹೊಸ ನಿಮ್ಮ ಒಂದು ಮಕ್ಕಳ ಒಂದು ಕೆರಿಯರ್ ಬಗ್ಗೆ, ಅವರ ಮದುವೆ ವಿಚಾರವಾಗಿ, ಅವರ ಒಂದು ಎಜುಕೇಷನ್, ಎಲ್ಲ ವಿಚಾರವಾಗಿ ನೀವು ತುಂಬಾ ಈ ಒಂದು ಹೆಚ್ಚಾಗಿ ಈ ವಾರ ತುಂಬಾ ಗಮನ ಕೊಡ್ತಿದ್ದೀರಾ. ಹಾಗೆ ತುಂಬ ಸ್ಟ್ರಾಂಗ್ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಎಸ್, ಯಾವುದೋ ಒಂದು ವಿಚಾರದ ಬಗ್ಗೆ ನೀವು ಆಳವಾಗಿ ಥಿಂಕ್ ಮಾಡ್ತಿದ್ದೀರಾ. ಖಂಡಿತ ವಿಚಾರದ ಬಗ್ಗೆ ತುಂಬ ಗೊಂದಲತೆ ಇತ್ತು, ಅದರಿಂದ ಹೊರಗಡೆ ಬರ್ತಿದ್ದೀರಾ. ನಿಮಗೆ ನಿಧಾನವಾಗಿ ಕೆಲವು ವ್ಯಕ್ತಿಗಳ ಪರಿಚಯದ ಜೊತೆಗೆ ಕೆಲವು ವ್ಯಕ್ತಿಗಳ ಮಾತುಗಳು, ಅವರ ನಡವಳಿಕೆಗಳು, ಅವರು ನಿಮ್ಮ ಮೇಲಿಟ್ಟಿರೋ ಅಭಿಪ್ರಾಯಗಳು, ಅವರು ನಿಮ್ಮ ಮೇಲಿಟ್ಟಿರೋ ಪ್ರೀತಿ ಕನ್ಸನ್ ಏನು ಅನ್ನೋದು ಈ ಒಂದು ವಾರ ಗೊತ್ತಾಗ್ತಿದೆ. ಈ ವಾರದ ಎಂಡಲ್ಲಿ ನಿಮಗೆ ಗೊತ್ತಾಗ್ತಿದೆ ಯಾರು ನಿಮಗೆ ಸರಿ, ಆ ವ್ಯಕ್ತಿಗಳು ನಿಮ್ಮಿಂದ ಏನನ್ನು ನಿರೀಕ್ಷಿಸ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ಈ ಒಂದು ವಾರದಲ್ಲಿ ಗೊತ್ತಾಗ್ತಿದೆ. ತುಂಬ ನಂಬಿರುವಂಥ ವ್ಯಕ್ತಿಗಳೇ ನಮಗೆ ಮೋಸ ಮಾಡೋದು ಜೀವನದಲ್ಲಿ. ಬಹಳಷ್ಟು ಆ ವ್ಯಕ್ತಿಗಳಿಂದನೇ ನಾವು ಕೂಡ ಪಾಠ ಕಲಿಯೋದು. ಎಸ್, ಯಾರನ್ನು ನಾವು ಪ್ರೀತಿಸ್ತೀವಿ, ಯಾರನ್ನು ನಾವು ಗೌರವಿಸ್ತೀವಿ, ಯಾರು ನಮ್ಮವರು ಅಂತ ನಾವು ಅಂದ್ಕೊಂಡಿರ್ತೀವಿ, ಆ ವ್ಯಕ್ತಿಗಳಿಂದನೇ ನಮಗೆ ಬಹಳಷ್ಟು ಮೋಸ ಆಗೋಗಿರುತ್ತೆ. ಇನ್ನಷ್ಟು ಅಭಿಪ್ರಾಯಗಳು, ಇನ್ನಷ್ಟು ಪ್ರೀತಿ ಕೊಡೋ ಅಷ್ಟರಲ್ಲೇ ಆ ವ್ಯಕ್ತಿ ಗುಣಗಳನ್ನು ನಮಗೆ ಭಗವಂತ ತೋರಿಸ್ಕೊಡ್ತಾರೆ. ಖಂಡಿತ ಈ ಒಂದು ವಾರದಲ್ಲಿ ಪೈಲ್ ನಂಬರ್ 2 ಕೂಡ ಈ ರೀತಿ ಆಗ್ತಿದೆ. ತುಂಬ ಫೇಸ್ ಮಾಡಿದ್ದೀರಾ ನಿಮ್ಮ ಒಂದು ಲೈಫಲ್ಲಿ. ಈ ಒಂದು ವಾರದಲ್ಲಿ ಬಹಳಷ್ಟು ಈ ಹಿಂದೆ ಏನು ಫೇಸ್ ಮಾಡಿದ್ದೀರಾ, ಸಮಸ್ಯೆಗಳನ್ನು ಎದುರಿಸಿದ್ದೀರಾ, ಅದನ್ನು ಕ್ಲೆನ್ಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಮನೆಯೂ ಸುರಕ್ಷಿತ ಮಾಡ್ಕೊಂಡಿದ್ದೀರಾ. ಈ ಒಂದು ವಾರದಲ್ಲಿ ಇನ್ನಷ್ಟು ಸುರಕ್ಷಿತ ನಿಮ್ಮನ್ನು ತಾಯಿ ರಾಜರಾಜೇಶ್ವರಿ ಆಗಿರ್ಬೋದು, ತಾಯಿ ಚಾಮುಂಡೇಶ್ವರಿ ಆಗಿರಬಹುದು, ತಾಯಿ ಚೌಡೇಶ್ವರಿ ಆಗಿರಬಹುದು, ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ತುಂಬಾ ಹೊಸ ಲುಕ್ಕಲ್ಲಿ ನೀವು ಕಾಣಿಸ್ಕೊತಿದ್ದೀರಾ ಕೆಲವು ವ್ಯಕ್ತಿಗಳಿಗೆ. ಅವರ ಕಣ್ಣುಗಳಿಗೆ ನೀವು ಆ ರೀತಿ ಕಾಣಿಸ್ತಿದ್ದೀರಾ. ಬಟ್ ನೀವು ಇರೋ ಅಂತಹ ಗುಣ ಲಕ್ಷಣ, ನಿಮ್ಮ ಒಂದು ಏನು ಮೇಕಪ್, ಎನಿಥಿಂಗ್ ಯಾವುದು ಚೇಂಜ್ ಆಗಿಲ್ಲ. ಬಟ್ ಕೆಲವು ವ್ಯಕ್ತಿಗಳ ಕಣ್ಣಿಗೆ ನಿಮ್ಮ ಮಾತುಗಳು ಸ್ವಲ್ಪ ಅರ್ಥ ಆಗದೆ ಇರಬಹುದು. ನಿಮ್ಮ ಸುತ್ತ ಕೆಲಸ ಮಾಡೋ ವ್ಯಕ್ತಿಗಳಿಗಾಗಿರ್ಬೋದು, ನಿಮ್ಮ ಕುಟುಂಬದ ವ್ಯಕ್ತಿಗಳಿಗಾಗಿರಬಹುದು. ಎಸ್, ಮೇಲ್ ಪರ್ಸನ್ನಿಂದ ನಿಮ್ಮ ಕುಟುಂಬದ ವ್ಯಕ್ತಿ, ಮೇಲ್ ಪರ್ಸನ್ ಈ ಒಂದು ವಾರದಲ್ಲಿ ಆ ವ್ಯಕ್ತಿಯಿಂದ ನಿಮಗೆ ಒಂದು ಮೆಸೇಜಸ್, ಫೋನ್ ಕಾಲ್ ಕೂಡ ಬರ್ತಿದೆ. ಇನ್ನೂ ಇಂಪಾರ್ಟೆಂಟ್ ಮೆಸೇಜಸ್ ನಿಮಗೆ ಆ ವ್ಯಕ್ತಿಯಿಂದ ಸಿಗ್ತಿರಬಹುದು. ದೂರದ ಪ್ರಯಾಣ ಕೂಡ ನೀವು ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಹಾಗೆ ಯಾವ ಕೆಲಸನ ನೀವು ಮಾಡ್ತಿದ್ದೀರಾ ಅದರಲ್ಲಿ ಸ್ವಲ್ಪ ಯಾಕೋ ನಿಮಗೆ ಆ ಕೆಲಸ ಕೈಗೂಡ್ತಿಲ್ಲ, ಅಥವಾ ಹೆಚ್ಚು ಲಾಭ ತೊಗೊಳಕ್ಕಾಗ್ತಿಲ್ಲ, ನಾನು ಹೆಚ್ಚು ನಷ್ಟ ಆಗ್ತಿದೆ, ಅಥವಾ ಪ್ರಾಫಿಟ್ ಬರ್ತಿಲ್ಲ ನನಗೆ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ ಆ ಕೆಲಸನೂ ಕೂಡ ಚೇಂಜಸ್ನ ಮಾಡ್ಕೋತಿರ್ಬೋದು, ಸ್ವಲ್ಪ ಬದಲಾಯಿಸ್ತಿರಬಹುದು ಈ ಒಂದು ವಾರದಲ್ಲಿ. ಅಥವಾ ನೀವಿರೋ ಮಾಡ್ತಿರೋ ಕೆಲಸದ ಸ್ಥಳನೇ ಚೇಂಜಸ್ ಮಾಡಬಹುದು. ಪೈಲ್ ನಂಬರ್ 2. ಎಸ್,
ಇನ್ನಷ್ಟು ಸತ್ಯಗಳು ತಿಳಿಬೇಕಿದೆ, ಇನ್ನಷ್ಟು ಹೊಸ ದಾರಿಗಳು ನಿಮ್ಮ ಲೈಫಿಗೆ ಬರ್ತಿದೆ, ನಿಮಗೆ ಕ್ಷಮೆ ಕೇಳುವಂಥ ವ್ಯಕ್ತಿಗಳು ಬರ್ತಿದ್ದಾರೆ, ಇನ್ನಷ್ಟು ದೇವರು ನಿಮಗೆ ಯಾವುದು ಸರಿ ತಪ್ಪುಗಳನ್ನ ದಾರಿನ ತೋರಿಸ್ಕೊಡ್ತಿದ್ದಾರೆ, ಇನ್ನಷ್ಟು ನೀವು ಕಲಿತಿದ್ದೀರಾ. ಪೈಲ್ ನಂಬರ್ 2, ಎಸ್, ಭಗವದ್ಗೀತಾ ಬುಕ್ಸಸ್ನ ಓದ್ತಿದ್ದೀರಾ, ಪರ್ಚೇಸ್ ಮಾಡ್ತಿದ್ದೀರಾ. ನಿಮ್ಮ ಮನೆಯಲ್ಲಿ ಭಗವದ್ಗೀತಾ ಬುಕ್ಸ್ ಇಲ್ಲ ಅಂದರೆ ಈ ಒಂದು ವಾರ ಪರ್ಚೇಸ್ ಮಾಡ್ತಿದ್ದೀರಾ. ಖಂಡಿತ ಇನ್ನಷ್ಟು ದೇವರ ಮೊರೆ ಹೋಗ್ತಿದ್ದೀರಾ, ಇನ್ನಷ್ಟು ವಿಚಾರಗಳನ್ನ ಗಮನ ಕೊಡ್ತಿದ್ದೀರಾ. ಹಿಡ್ದಿರೋವಂಥ ಕೆಲಸ ತುಂಬ ಆಟದ ಸ್ವಭಾವ. ಪೈಲ್ ನಂಬರ್ 2 ಕೆಲವರಿಲಿ ಆ ಕೆಲಸ ಮಾಡಬೇಕು ಅಂದರೆ ಅದೆಷ್ಟೇ ಶ್ರಮ ಆದರೂ ಪರವಾಗಿಲ್ಲ, ಏನೇ ಆದರೂ ಪರವಾಗಿಲ್ಲ, ಕೆಲಸನ ನೀವು ಕಂಪ್ಲೀಟ್ ಮಾಡದೆ ಹೊರಗಡೆ ಬರುವಂಥ ವ್ಯಕ್ತಿಗಳಲ್ಲ. ಬಟ್ ಪೈಲ್ ನಂಬರ್ 2, ನಿಮಗೆ ಹಿಂದೆ ಯಾರಿಂದ ನೆಗೆಟಿವಿಟಿ ಆಗಿದೆ, ಅದ್ರ ನೋವೇನು ಅನುಭವಿಸಿದ್ದೀರಾ, ಅಥವಾ ನೀವು ಯಾರಿಗೂ ಸಮಸ್ಯೆ ಮಾಡ್ದೇನ ವ್ಯಕ್ತಿಗಳು ನಿಮ್ಮನ್ನು ಸಮಸ್ಯೆಗೆ ದೂರಿದ್ದಾರೆ. ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳು ಯಾರು ಅನ್ನೋದು ನಿಮಗೆ ಗೊತ್ತಾಗ್ತಿದೆ. ಹಾಗೆ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಹಾಗೆ ಆ ವ್ಯಕ್ತಿಗಳಿಗೆ ಏನಾಗಬೇಕು ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಪೈಲ್ ನಂಬರ್ 2, ಎಸ್, ಇನ್ನಷ್ಟು ವಿಚಾರನ ನೀವು ಗುಪ್ತವಾಗಿ ಕಾಪಾಡ್ಕೋಬೇಕಾಗಿದೆ. ಬಿಕಾಸ್ ನೀವು ತುಂಬ ವಿಚಾರಗಳನ್ನ ಎಲ್ಲರ ಹತ್ರ ಶೇರ್ ಮಾಡ್ತಿದ್ದೀರಾ. ಬಟ್ ಆ ವಿಚಾರಗಳನ್ನ ಸ್ವಲ್ಪ ನಿಮ್ಮ ಪರ್ಸ್ನಲ್ ಮ್ಯಾಟರ್ಸ್ನಾಗಿರ್ಬೋದು, ಹೊಸ ಕೆಲಸದ ವಿಚಾರ ಆಗಿರ್ಬೋದು, ಅಥವಾ ನೀವೇನಾದರೂ ಹೇಳ್ಕೊಳ್ಬೇಕು ಅಂತ ಅನಿಸಿದ್ರೆ ಅದನ್ನು ಈ ಒಂದು ವಾರ ಅಲ್ಲ, ಯಾರ ಮೇಲೆ ನಂಬಿಕೆ ಇದೆ ನಿಮಗೆ ಅಥವಾ ಯಾರ ಮೇಲೂ ನಂಬಿಕೆ ಇಲ್ಲ ಅಂದರೆ ಯಾರಿದ್ರೂ ಆ ವಿಚಾರನ ಹೇಳಲಿಕ್ಕೆ ಹೋಗಬೇಡಿ. ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿರುವಂಥ ಭಗವಂತನಿಗೆ ನೀವು ತಿಳಿಸಿ. ಎಸ್, ಸರಿ ತಪ್ಪುನ ಆ ಪರಮಾತ್ಮನೇ ನಿರ್ಧಾರ ಮಾಡೋಕ್ಕಾಗೋದು. ಎಸ್, ಪೈಲ್ ನಂಬರ್ 2, ಸೂರ್ಯ ದೇವರ ನಮಸ್ಕಾರನ ಮಾಡಿ. ಹಾಗೆ ಸಾಧ್ಯ ಆದರೆ ಈ ಒಂದು ವಾರದಲ್ಲಿ ಯೋಗಾಭ್ಯಾಸನ ಮಾಡಿ. ಆರೋಗ್ಯಕ್ಕೂ ಹಾಗೂ ನಿಮ್ಮ ದೇಹಕ್ಕೂ ನಿಮ್ಮ ಒಂದು ಮನಸ್ಸಿನ ಒಂದು ಭಾರ ಕಮ್ಮಿ ಆಗ್ತಿದೆ, ಟೆನ್ಷನ್ ಕಮ್ಮಿ ಆಗ್ತಿದೆ, ಗೊಂದಲತೆ ಕಮ್ಮಿ ಆಗ್ತಿದೆ. ಹೆಚ್ಚಾಗಿ ನಿಮ್ಗೆ ಯಾವ ನಿರ್ಧಾರ ತಗೋಬೇಕು ಅನ್ನೋದು ನಿಮಗೆ ತಗೊಳ್ಳೋಕ್ಕೆ ಅವಕಾಶ ಕೂಡ ಸಿಗ್ತಿದೆ. ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮ ಮಾಡಿ, ಯೋಗನ ಮಾಡಿ, ಸ್ವಲ್ಪ ಬೇರೆ ಕಡೆ ಡೈವರ್ಟ್ ಆಗಿ ಕೆಲವು ವಿಚಾರಗಳನ್ನ ಮನಸ್ಸಲ್ಲೇ ಇಟ್ಕೊಂಡು ಅದ್ರ ವಿಚಾರನೇ ಗಮನ ಕೊಡ್ತಿದ್ದೀರಾ. ಪೈಲ್ ನಂಬರ್ 2, ಎಸ್, ತಾಯಿ ಲಕ್ಷ್ಮೀ ದೇವಿ ಆಶೀರ್ವಾದ ಕೂಡ ಇದೆ. ಎಸ್, ಯಾವುದಾದ್ರೂ ಮಕ್ಕಳು ಆಗಿರ್ಬೋದು, ಯಾವುದಾದ್ರೂ ಚಿಕ್ಕ ಮಕ್ಕಳಾಗಿರ್ಬೋದು, ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಆ ಮಕ್ಕಳು ನಿಮ್ಗೆ ಏನಾದರೂ ಒಂದು ತಿನ್ನಲಿಕ್ಕೆ ಏನಾದರೂ ಸಹಾಯನ ಕೇಳ್ಬೋದು. ಅವ್ರಿಗೆ ನೀವು ಇಲ್ಲ ಅಂದೇನೆ ಏನಾದರೂ ನಿಮಗೆ ಕೊಡಲಿಕ್ಕೆ ಏನಾದರೂ ನಿಮ್ಮ ಹತ್ರ ಇದ್ದರೆ ತಿನ್ನಲಿಕ್ಕೆ ಏನಾದರೂ ಕೊಡಿ ಆ ಮಕ್ಕಳಿಗೆ. ಬಿಕಾಸ್ ಯಾವುದಾದ್ರೂ ರೂಪದಲ್ಲಿ ತಾಯಿ ಲಕ್ಷ್ಮೀ ದೇವಿ ನಿಮ್ಮನ್ನು ಪರೀಕ್ಷೆ ಮಾಡ್ತಿರ್ಬೋದು. ಪೈಲ್ ನಂಬರ್ 2, ಎಸ್, ಯಾರೇ ನಿಮಗೆ ಏನಾದರೂ ಸಹಾಯನ ಕೇಳಿದ್ರಿ ಒಂದು ವಾರದಲ್ಲಿ, ಏನಾದರೂ ಕೊಡಬೇಕಿದ್ರೆ ಮನಸ್ಸಿದ್ರೆ ಖಂಡಿತ ಕೊಡಿ. ಎಸ್, ಆ್ಯಂಡ್ ನಿಮ್ಮ ಮನೆಯಲ್ಲಿ ಏನಾದರೂ ವಾಸ್ತುವಿಗೆ ಸಂಬಂಧಪಟ್ಟಾಗಿ ಗಿಡಗಳಾಗಿರ್ಬೋದು, ವಾಸ್ತುವಿಗೆ ಸಂಬಂಧಪಟ್ಟಾಗೆ ಫೋಟೋಸ್ ಆಗಿರ್ಬೋದು, ಆರ್ಸ್ ಕುದುರೆಗಳ ಫೋಟೋ, ಅದನ್ನು ರಾಂಗ್ ಡೈರೆಕ್ಷನಲ್ಲಿ ಹಾಕಿದರೆ ಅದನ್ನು ರೈಟ್ ಡೈರೆಕ್ಷನಲ್ಲಿ ಹಾಕ್ತಿದ್ದೀರಾ. ಹೆಚ್ಚಾಗಿ ನಿಮ್ಮ ಮನೆ ಹೆಚ್ಚಾಗಿ ಕ್ಲೆನ್ಸ್ ಆಗಿದೆ. ಪೈಲ್ ನಂಬರ್ 2, ಕೆಲವು ನೀವು ಪ್ಲ್ಯಾಂಟ್ಸ್ ಏನಿದೆ ನಿಮ್ಮ ಮನೆಯಲ್ಲಿ, ಪ್ಲ್ಯಾಂಟ್ಸ್ ಇರ್ಬೋದು, ವಾಸ್ತುವಿಗೆ ಸಂಬಂಧಪಟ್ಟಿರುವಂಥ ಪ್ಲ್ಯಾಂಟ್ಸ್ ಆಗಿರ್ಬೋದು, ಗಿಡಗಳಾಗಿರ್ಬೋದು, ಅದೇನಾದರೂ ಸ್ವಲ್ಪ ಹೆಚ್ಚು ಒಣಗೋಗ್ತಿದ್ರೆ ಅಥವಾ ಅದು ಬೆಳೀತಾ ಇದ್ದರೆ ನಿಮಗಾಗಿರೋ ನಿಮ್ಮ ಮನೆಗಾಗಿರೋ ದೃಷ್ಟಿಗಳು ಆ ಒಂದು ಗಿಡಗಳಿಗೆ ಕಾಣಿಸಿರ್ಬೋದು. ಪೈಲ್ ನಂಬರ್ 2, ಆ ಗಿಡಗಳಿಗೆ ಅದು ಎನರ್ಜೀಸ್ ಹೋಗಿರ್ಬೋದು. ಖಂಡಿತ ಈ ಒಂದು ವಾರದಲ್ಲಿ ಯಾರು ನಿಮ್ಮ ಮನೆಗೆ ಅತಿಥಿಗಳಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ಎನಿವನ್ ನಿಮ್ಮ ಮನೆ ಒಂದು ತುಂಬಾ ಕ್ಲೆನ್ಸಿಂಗ್ ಆಗಿರೋದನ್ನು ನೋಡಿ ಸ್ವಲ್ಪ ದೃಷ್ಟಿ ಆಗಬಹುದು, ಆ ಗಿಡಗಳು ಒಣಗಬಹುದು, ಅಥವಾ ಈಗ ಆಲ್ರೆಡಿ ಒಣಗಿದ್ರೆ ಮತ್ತೆ ಇನ್ನಷ್ಟು ಗಿಡಗಳು ಒಣಗಬಹುದು. ಪೈಲ್ ನಂಬರ್ 2, ಹಾಗೆ ತುಂಬ ಅಬೆ ಅನ್ನಿಸ್ಬಹುದು ಮನೆ. ಒಂದು ರೀತಿ ನಿಮಗೆ ಯಾಕೋ ವಿಶ್ರಾಂತಿ ತಗೊಳ್ಳೋ ಅಷ್ಟರಲ್ಲಿ ನಿಮಗೇನೋ ಒಂದು ರೀತಿ ತುಂಬಾ ಟಯರ್ಡ್ ಅನಿಸುತ್ತೆ ನಿಮ್ಮ ಮನೆಗೆ ಬಂದ ತಕ್ಷಣ. ನೀವು ಕೆಲಸದಿಂದ ಆಗಿರ್ಬೋದು, ಎಲ್ಲೇ ನೀವು ಹೊರಗಡೆ ಹೋಗಿ ಬರಬೇಕಿದ್ರು ನಿಮ್ಮ ಮನೆಯೊಳಗೆ ಬಂದ ತಕ್ಷಣ ಆ ರೀತಿಯಾದ ಫೀಲಿಂಗ್ ಅನಿಸ್ಬೋದು. ಸೊ ಕ್ಲೆನ್ಸ್ ಮಾಡಿ, ಧೂಪನ ಕೊಡಿ, ಹಾಗೆ ಸಾಲ್ಟಿಂದ ಎಲ್ಲವನ್ನು ಕ್ಲೆನ್ಸ್ ಮಾಡಿ ಅದನ್ನು ಒಂದು ತುಡಿದಿರುವಂಥ ಹಸಿರು ಗಿಡಕ್ಕೆ ಹಾಕಿ. ಪೈಲ್ ನಂಬರ್ 2, ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತದೆ.
ಹೆಚ್ಚು ಯಾರ ಬಗ್ಗೆನೂ ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ ಪ್ಯಾನ್ ನಂಬರ್ 2 ಈ ಒಂದು ವಾರದಲ್ಲಿ. ಖಂಡಿತ ಆ ವಿಚಾರಕ್ಕೂ ಕೂಡ ನಿಮಗೆ ಕ್ಲಾರಿಟಿ ಸಿಗ್ತಿದೆ. ಕೆಲವು ವ್ಯಕ್ತಿಗಳ ಒಂದು ಪರಿಚಯದಿಂದ ಆಗಿರ್ಬೋದು, ಈಗಿರುವಂತಹ ಪರಿಚಯದ ವ್ಯಕ್ತಿ ಆಗಿರಬಹುದು, ಕೆಲವು ವ್ಯಕ್ತಿಗಳು ನಿಮ್ಮನ್ನು ಒಂದು ರೀತಿ ಬೇರೆ ಒಂದು ದೃಷ್ಟಿಯಿಂದ ನೋಡ್ತಿರ್ಬೋದು. ಐ ಕ್ಯಾನ್ ಸೇ ಬಿಕಾಸ್ ಇಲ್ಲಿ ಕೆಲವು ವಿಚಾರಗಳನ್ನ ಹೇಳಲಿಕ್ಕೆ ಆಗೋದಿಲ್ಲ, ನೀವು ಅರ್ಥ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ಆ ವ್ಯಕ್ತಿಗಳ ಒಂದು ದೃಷ್ಟಿ ನಿಮ್ಮ ಮೇಲೆ ಬೇರೆ ರೀತಿಯಾದ ಒಂದು ಇರಬಹುದು. ಬಟ್ ಆ ವ್ಯಕ್ತಿಗಳಿಂದ ಇನ್ಮುಂದೆ ಆಗಿರ್ಬೋದು, ಈಗ ಆಗಿರ್ಬೋದು, ಈ ಒಂದು ವಾರದಲ್ಲಾಗಿರ್ಬೋದು ಭಾಳಷ್ಟು ವಿಚಾರಗಳು ನಿಮಗೆ ತಿಳಿತಿದೆ. ಯಾವುದು ಸರಿ ತಪ್ಪುಗಳನ್ನ ನೀವು ನಿರ್ಧಾರ ಮಾಡ್ತಿದ್ದೀರಾ. ಆ ವ್ಯಕ್ತಿ ಜೊತೆ ಇದ್ದರೆ ನಿಮಗೆ ಸೇಫಾ ಅಥವಾ ಆ ವ್ಯಕ್ತಿಯಿಂದ ನೀವು ದೂರ ಇರೋದು, ಅವರ ಸ್ನೇಹದಿಂದ ದೂರ ಇರೋದು ಒಳ್ಳೆಯದಾ ಅನ್ನೋದು ಈ ಒಂದು ವಾರದಲ್ಲಿ ನಿಮಗೆ ಗೊತ್ತಾಗ್ತಿದೆ. ಪೈಲ್ ನಂಬರ್ 2 ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಇದೆ. ಈ ಒಂದು ವಾರದಲ್ಲಿ ಸುಬ್ರಹ್ಮಣ್ಯ ಸ್ತೋತ್ರ ಮಂತ್ರನ ಪಠನೆ ಮಾಡೋದ್ರಿಂದ, ಕೇಳಿಸ್ಕೊಳ್ಳೋದ್ರಿಂದ ಮನೇಲಿ ಪಾಸಿಟಿವ್ ಎನರ್ಜೀಸ್ ಇದೆ. ನಿಮ್ಮ ಮಕ್ಕಳನ್ನ ಹೆಚ್ಚಾಗಿ ಪ್ರೊಟೆಕ್ಟ್ ಮಾಡ್ತಿದ್ದೀರಾ. ಹೆಚ್ಚಾಗಿ ನೀವು ಅವರ ಎಜುಕೇಷನ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ನಿಮ್ಮ ಮಕ್ಕಳು ಯಾವುದಾದ್ರು ಒಂದು ಕೋರ್ಸಸ್ಗೆ ಜಾಯ್ನ್ ಆಗ್ತಿರ್ಬೋದು. ಹೆಚ್ಚಾಗಿ ನಿಮ್ಮ ಮಕ್ಕಳಿಂದ ನಿಮಗೆ ಸಿಹಿ ಸುದ್ದಿಗಳು, ಹೆಮ್ಮೆ ಪಡುವಂಥ ಕೆಲಸಗಳನ್ನ ನಿಮ್ಮ ಮಕ್ಕಳು ಒಂದು ವಾರದಲ್ಲಿ ಮಾಡ್ತಿದ್ದಾರೆ. ತುಂಬ ಪ್ರೊಟೆಕ್ಷನ್ ಇದೆ ನಿಮ್ಮ ಮನೆಯಲ್ಲಿ, ತುಂಬ ಒಳ್ಳೆ ವೈಬ್ಸ್ ಇದೆ ನಿಮ್ಮ ಮನೆಯಲ್ಲಿ. ಹಾಗೆ ನೀವು ಮಾಡ್ತಿರುವಂತಹ ಕೆಲಸದಲ್ಲೂ ಬಹಳಷ್ಟು ಬದಲಾವಣೆ ಇದೆ. ನಿಮ್ಮ ಮನೇಲಿ ಏನಾದರೂ ವರ್ಕ್ ಫ್ರಮ್ ಹೋಮ್ ಬಿಸ್ನೆಸ್, ಏನಾದರೂ ಜಾಬ್ ಬಿಸ್ನೆಸ್ ಏನಾದರೂ ಮಾಡ್ತಿದ್ರೆ ಖಂಡಿತ ಈ ಒಂದು ವಾರದಲ್ಲಿ ಕೆಲವು ವ್ಯಕ್ತಿಗಳು ನಿಮ್ಮ ಮನೆಗೆ ಹೋಗಿ ಬರೋದ್ರಿಂದ ಸ್ವಲ್ಪ ಕಿರಿಕಿರಿ ಅನ್ನಿಸ್ಬಹುದು. ಅದನ್ನು ಕ್ಲೆನ್ಸ್ ಮಾಡಿ. ಹಾಗೆ ಕೆಲವು ವಿಚಾರಗಳನ್ನ ಸ್ವಲ್ಪ ಗಮನ ಕೊಡಬೇಕಿದೆ. ಆ ವಿಚಾರನೂ ಗಮನ ಕೊಡ್ತಿದ್ದೀರಾ ಕೂಡ. ಎಸ್, ನಿಮ್ಮನ್ನು ಯಾವುದು ಸರಿ ತಪ್ಪು ದಾರಿನ ಇಲ್ಲಿ ಭಗವಂತ ದಾರಿನ ತೋರಿಸ್ಕೊಡ್ತಿದ್ದಾರೆ. ನಿಮ್ಮನ್ನು ಗಮನ ಕೊಡ್ತಿದ್ದಾರೆ. ನಿಮ್ಗೆ ಯಾವುದು ಸರಿ ಇಲ್ಲ ಅನ್ನೋದನ್ನು ಇಲ್ಲಿ ಭಗವಂತ ನಿರ್ಧಾರ ಮಾಡ್ತಿದ್ದಾರೆ. ಎಸ್, ಪ್ರೊಟೆಕ್ಷನ್ ಇದೆ, ಚೇಂಜಸ್ ಇದೆ, ಲಕ್ ಇದೆ. ಹೆಚ್ಚಾಗಿ ತುಂಬಾ ಒಂದು ವಿಚಾರವಾಗಿ ಈ ಒಂದು ವಾರದಲ್ಲಿ ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ. ಅದರಲ್ಲಿ ಖಂಡಿತ ರೈಟ್ ಡಿಸಿಷನ್ಸ್ನ ತಗೋತಿದ್ದೀರಾ. ಹಾಗೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಕೂಡ ಬಹಳಷ್ಟು ಬದಲಾವಣೆಗಳಿದೆ. ಹಾಗೆ ನೀವು ಈ ಒಂದು ವಾರದಲ್ಲಿ ಯೋಗ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ನಾ ಆಗಲೇ ಹೇಳಿದಾಗೆ ಪ್ರಾಣಾಯಾಮನ ಮಾಡಿ ನಿಮಗೋಸ್ಕರ ಸ್ವಲ್ಪ ಸಮಯವನ್ನು ಕೊಡಿ. ಎಸ್, ಕೆಲವು ಬರ್ಡ್ಸಸ್ನ ನೀವು ಸೇವ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಆ ಪ್ರಾಣಿಗಳನ್ನ ನೀವು ಸೇವ್ ಮಾಡ್ತಿದ್ದೀರಾ. ನಿಮ್ಮಿಂದ ಅದು ಪ್ರೊಟೆಕ್ಟ್ ಆಗಿ ಇದೆ. ಹಾಗೆ ತುಂಬ ಕೆಲವು ವಿಚಾರಗಳಲ್ಲಿ ನೀವು ನಂಬಿರುವಂಥ ದೈವ ಶಕ್ತಿ ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಿದೆ. ಬಿಕಾಸ್ ಕೆಲವು ಕೆಟ್ಟ ದೃಷ್ಟಿಗಳು ನಿಮ್ಮ ಮನೆಗೆ ಇಂತಾಗಿದೆ ಅಥವಾ ಅದರಿಂದ ನೀವು ತುಂಬ ನೋವು ತಿಂತಿದ್ದೀರಾ. ತುಂಬ ತಾಯಿಗೆ ಇಲ್ಲಿ ಅದರಿಂದ ತುಂಬ ಕೋಪ ಇರಬಹುದು. ಪ್ಯಾನ್ ನಂಬರ್ 2 ನಿಮ್ಮ ಮನೆ ದೇವರಿಗೆ ಆಗಿರ್ಬೋದು, ನಿಮ್ಮ ಒಂದು ನಂಬುವಂಥ ದೈವ ಆಗಿರ್ಬೋದು, ನಿಮಗೇನು ಸಮಸ್ಯೆಗಳಾಗಿ ನೀವು ಕಣ್ಣೀರನ್ನು ಇಡ್ತಿದ್ದೀರಾ ಖಂಡಿತ ಅದು ವಾಪಸ್ ರಿಟರ್ನ್ ಆಗಿ ಅವ್ರಿಗೆ ಹೋಗ್ತಿದೆ. ಇಲ್ಲಿ ನೀವು ನಂಬುವಂಥ ದೈವ ಶಕ್ತಿಗೆ ಕೋಪ ಇದೆ ನಿಮ್ಮ ಶತ್ರುಗಳ ಮೇಲೆ. ನಿಮ್ಮನ್ನು ಎಷ್ಟೇ ಪ್ರೊಟೆಕ್ಟ್ ಮಾಡಿದ್ರು ಅವರು ಮತ್ತೆ ನೆಗೆಟಿವಿಟೀಸ್ನ ಮಾಡ್ತಿದ್ದಾರೆ. ಅದರಿಂದ ನಿಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ. ಹಾಗೆ ನಿಮ್ಮ ಹತ್ರ ಆ ದೈವದ ಅನುಗ್ರಹ ಹೆಚ್ಚಾಗಿ ಇದೆ. ಎಸ್, ಅಣ್ಣಮ್ಮ ತಾಯಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಎಸ್, ಪ್ಯಾನ್ ನಂಬರ್ 2 ಹೊಸ ಬಿಸ್ನೆಸ್ನ ನಿಮಗೇನಾದರೂ ಕೈಗೆತ್ಕೋತಿದ್ರೆ ಒಂದ್ಸರಿ ನಿಮ್ಮ ಮೂಲ ಜಾತಕವನ್ನು ಪರಿಶೀಲನೆ ಮಾಡಿ ಮುಂದುವರಿಯಿರಿ. ಖಂಡಿತ ಹೆಚ್ಚಿನ ಸಕ್ಸಸ್ ಅನ್ನೋದು ಸಿಗ್ತಿದೆ. ಇನ್ನಷ್ಟು ನಿಗೂಢವಾದ ಸತ್ಯಗಳು ನಿಮ್ಮ ಪೂರ್ವಜರರು ನಿಮಗೆ ದಾರಿನ ತೋರಿಸ್ಕೊಡ್ತಿದ್ದಾರೆ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ತಿದ್ದೀರಾ. ಕೆಲವು ವ್ಯಕ್ತಿಗಳು ನಿಮ್ಮ ಕುಟುಂಬದಲ್ಲಿರೋ ವ್ಯಕ್ತಿಗಳ ಒಂದು ವಿಚಾರಗಳು ನಿಮ್ಮ ಕಿವಿಗೆ ಬೀಳ್ತಿದೆ. ನಿಮ್ಮ ಕುಟುಂಬದಿಂದನೇ ನಿಮಗೆ ಯಾವುದಾದ್ರೂ ಒಂದು ಆಫರ್ ಬರ್ತಿರ್ಬೋದು ಮ್ಯಾರೇಜ್ಗೆ. ಪ್ಯಾನ್ ನಂಬರ್ 2 ಹಾಗೆ ನಿಮ್ಮ ಮನೆಗೆ ಡೆಕೋರೇಟಿವ್ ಐಟಮ್ಸ್ನ ಪರ್ಚೇಸ್ ಮಾಡ್ತಿದ್ದೀರಾ. ಹೆಚ್ಚಾಗಿ ತುಂಬಾ ನಂಬಿಕೆ ಇಟ್ಟಿದ್ದೀರಾ ಕೆಲವು ವ್ಯಕ್ತಿಗಳ ಮೇಲೆ ಹಾಗೂ ಕೆಲವು ಕೆಲಸಗಳ ಮೇಲೆ. ಅದನ್ನು ಜವಾಬ್ದಾರಿಯಾಗಿ ಮಾಡಬೇಕು, ಅದಕ್ಕೆ ಯಾವುದೇ ರೀತಿ ಅಡೆತಡೆಗಳಾಗಬಾರ್ದು ಅಂತ ಖಂಡಿತ ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿ ನೀವು ಮಾಡ್ತಿರೋ ಕೆಲಸದಲ್ಲಿ ಯಾವುದೇ ಅಡೆತಡೆಗಳಿದ್ರು ವಿನಾಯಕ ಅದನ್ನೆಲ್ಲ ದೂರ ಮಾಡ್ತಿದ್ದಾರೆ. ಎಸ್,
ತುಂಬಾ ಸ್ಟ್ರಾಂಗ್ ನಿರ್ಧಾರ ತಗೋತಿದ್ದೀರಾ. ಹಾಗೆ ತುಂಬಾ ಆಗದೇ ಇರೋ ಅಂತ ನಿಮ್ಮ ಕೈಲಿ ಆಗಲ್ಲ ಅಂತ ಯಾರು ಟಾಂಟ್ ಮಾಡಿದ್ದಾರೆ ಆ ವ್ಯಕ್ತಿಗಳ ಮುಂದೆ ಆಗುತ್ತೆ ಅಂತ ಆ ಕೆಲಸನ ನೀವು ಕೈಗೆ ಎತ್ಕೊಂಡಿದ್ದೀರಾ. ಪೈಲ್ ನಂಬರ್ 2. ಎಸ್, ನಿಮ್ಮ ಆನ್ಸೆಸ್ಟರ್, ನಿಮ್ಮ ಒಂದು ಪೂರ್ವಜರ ಆಶೀರ್ವಾದ ಹೆಚ್ಚಾಗಿದೆ. ನಿಮ್ಮ ಅಜ್ಜಿ ಆಗಿರ್ಬೋದು, ನಿಮ್ಮ ತಾತ ಆಗಿರ್ಬೋದು, ಅವರು ನಿಮ್ಗೆ ಏನಾದರೂ ಮೆಸೇಜಸ್ ಕೊಡ್ತಿರ್ಬೋದು. ನಿಮ್ಮ ಜೀವನದಲ್ಲಿ ಏನಾದರೂ ಕೆಲಸಗಳು ನಿಮಗೆ ಆಗ್ತಿಲ್ಲ, ಅಥವಾ ನೀವು ಕೆಲಸ ಹುಡುಕ್ತಿದ್ರೆ, ಅಥವಾ ವಧುವರನ ಹುಡುಕ್ತಿದ್ರೆ, ಅಥವಾ ನಿಮ್ಮ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಏನಾದರೂ ಅಡೆತಡೆಗಳಿದ್ರೆ ಅದನ್ನು ನಿಮ್ಮ ಪೂರ್ವಜರು ನಿಮಗೆ ದಾರಿ ಮಾಡಿಕೊಡ್ತಿದ್ದಾರೆ. ಅವರ ಆಶೀರ್ವಾದ ನಿಮಗೆ ಸಿಗ್ತಿದೆ. ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಪೂರ್ವಜರು ನಿಮಗೆ ಹೊಸ ದಾರಿನ ತೋರಿಸ್ಕೊಡ್ತಿದ್ದಾರೆ. ನಿಮಗೆ ಸಂತೋಷದ ಸುದ್ದಿಗಳು ಕೂಡ ಕೇಳ್ತಿದ್ದೀರಾ. ಎಸ್, ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಕೂಡ ಹೆಚ್ಚಾಗಿ ಇದೆ. ಫಾರ್ ಪೈಲ್ ನಂಬರ್ 2ಗೆ ಪ್ರೊಟೆಕ್ಷನ್ ಇದೆ, ಹೆಚ್ಚಾಗಿ ಪ್ರೀತಿ ಇದೆ, ಹೆಚ್ಚಾಗಿ ನಂಬಿಕೆ ಇದೆ ನಿಮಗೆ. ನೀವು ಮಾಡ್ತಿರೋ ಕೆಲಸದ ಮೇಲೆ, ನೀವು ನಂಬಿರೋ ವ್ಯಕ್ತಿ ಮೇಲೆ. ಖಂಡಿತ ಈ ಒಂದು ವಾರ ತುಂಬಾ ಬದಲಾವಣೆಗಳು ಖಂಡಿತ ಇದೆ. ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಕೂಡ ನಿಮಗೆ ಸಿಗ್ತಿರ್ಬೋದು. ಎಸ್, ಸಾಧ್ಯ ಆದರೆ ಈ ಒಂದು ವಾರ ಸ್ವಲ್ಪ ಬೇಗ ವೇಕಪ್ ಆಗಿ ಆ್ಯಂಡ್ ಬ್ರಾಹ್ಮಿ ಮುಹೂರ್ತದ ಟೈಮಲ್ಲಿ ಎದ್ದು ನೀವು ಮೆಡಿಟೇಷನ್ ಮಾಡೋದ್ರಿಂದ ಇನ್ನಷ್ಟು ನಿಮಗೆ ಹೊಸ ದಾರಿ ಸಿಗ್ತಿದೆ. ಹೊಸದು ನಿಮ್ಮ ಲೈಫಲ್ಲಿ ಬರಮಾಡ್ಕೋತಿದ್ದೀರಾ. ನಿಮಗೂ ತುಂಬ ಕಾಮ್ ಆಗಿದ್ದೀರಾ. ಹೊಸ ಒಂದು ಎನರ್ಜೀಸ್ ನಿಮಗೆ ಸಿಗ್ತಿದೆ. ಏನೋ ಒಂದು ಹೊಸದು ನನ್ನ ಲೈಫಲ್ಲಿ ಏನೋ ಒಂದು ಆಗ್ತಿದೆ, ನನ್ನ ಲೈಫಲ್ಲಿ ಒಂದು ಅಭಿವೃದ್ಧಿ ಆಗ್ತಿದೆ, ಚೇಂಜಸ್ ಆಗ್ತಿದೆ ಅಂತ ನೀವು ತುಂಬ ನಂಬ್ತಿದ್ದೀರಾ. ಪೈಲ್ ನಂಬರ್ 2 ಬ್ಲೆಸ್ಸಿಂಗ್ಸ್ ಇದೆ. ಖಂಡಿತ ನಿಮ್ಮ ಪೂರ್ವಜರರು, ನೀವು ನಂಬೋ ದೈವ ಶಕ್ತಿ, ನಿಮ್ಮ ಮನೆ ದೇವರ ಅನುಗ್ರಹ ಹೆಚ್ಚಾಗಿ ಇದೆ. ಎಸ್, ಪೈಲ್ ನಂಬರ್ 2 ಈ ಒಂದು ರೀಡಿಂಗ್ನ ನಾನು ಇಲ್ಲಿ ಪೈಲ್ ನಂಬರ್ 2ಗೆ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಕೂಡ ಏನು ವಧುವಾರ ಸೆಟ್ ಆಗ್ತಿಲ್ಲ ಅಂತ ವೇಟ್ ಮಾಡ್ತಿದ್ರೆ ಈ ಒಂದು ವಾರದಲ್ಲಿ ಗುಡ್ ನ್ಯೂಸ್ ನಿಮಗೆ ಸಿಗ್ತಿದೆ. ನಿಮ್ಮ ಪ್ರೀತಿಯ ವ್ಯಕ್ತಿ ಜೊತೆ ನಿಮಗೆ ಮ್ಯಾರೇಜ್ ಆಗ್ತಿದೆ. ನೀವು ಯಾರನ್ನಾದರೂ ತುಂಬ ಇಷ್ಟಪಟ್ಟು ಮನಸ್ಸಲ್ಲೇ ಅದನ್ನು ಬಚ್ಚಿಟ್ಟು ಆ ವ್ಯಕ್ತಿಗೆ ಹೇಳೋಕ್ಕಾಗದೆ ನೀವು ವೇಟ್ ಮಾಡ್ತಿದ್ರೆ ಈ ಒಂದು ವಾರದಲ್ಲಿ ಆ ವ್ಯಕ್ತಿಗೆ ನೀವು ಪ್ರಪೋಸ್ ಮಾಡ್ತಿದ್ದೀರಾ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಹರೇ ಕೃಷ್ಣ.